ಹರೇ ಕೃಷ್ಣ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾವಧಾನವಾಗಿ ಕೂತ್ಕೊಂಡು ವರ್ಷದ ಮೊದಲನೇ ದಿನ ಹರ್ಷ ಪಡುವಂತ ದಿನ, ಏನು ಹರ್ಷ ಪಡುವಂತ ದಿನ. ಆ ಹರ್ಷ ಬೇಕು. ಯಾವುದರಿಂದ ಸಿಗುತ್ತೆ ನಮಗೆ ಹರ್ಷ? ಯಾವುದರಿಂದ ಸಿಗುತ್ತೆ? ಭಗವಂತನ ಬಗ್ಗೆ ಕೇಳೋದ್ರಿಂದ, ಭಗವಂತನ ಪ್ರಸಾದ ತಗೊಳ್ಳೋದ್ರಿಂದ, ಭಕ್ತರ ಸಂಘದಿಂದ ಸಿಗುತ್ತೆ. ಈ ಮೂರು ಇದೆ ಇವಾಗ. ಏನಿದೆ? ಭಗವಂತನ ಲೀಲೆ, ಭಕ್ತರ ಸಂಘ, ಭಗವಂತನ ಮಹಾಪ್ರಸಾದ. ಫುಲ್ ಪ್ರಸಾದ ಇದೆ. ಮನೆ ಬಗ್ಗೆ ಮಾಡಬೇಕು ಅಂತ ಹೇಳಿರೋ ಅವಶ್ಯಕತೆ ಇಲ್ಲ. ಆದ್ರೆ ಸೊ ಮೂರು ಸಿಗುತ್ತೆ. ನಿಧಾನವಾಗಿ ಭಗವಂತನ ಕಥೆ ಕೇಳ್ತಾ, ಭಗವಂತನ ದರ್ಶನ ಮಾಡ್ತಾ, ನನಗೆ ಅಲ್ಪ ತಿಳಿದಿದೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಏನಾದ್ರೂ ಪ್ರಶ್ನೆ ಇದೆ, ಹೇಳ್ಬೇಕು. ಇಲ್ಲಿ ಸುಮಾರು ಜನ ಇದ್ದಾರೆ, ಅವರೆಲ್ಲ ಉತ್ತರ ಕೊಡ್ತಾರೆ. ನಮ್ಗೆ ಗೊತ್ತಿಲ್ಲ ಇರೋದು. ಇವಾಗ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಾಮುದೀರಯೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಕ್ತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ. ಹರೇ ಪರಮಾತ್ಮನೇ. ಗಣಿತಕ್ಲೇಶನಾಶಾಯ ಗೋವಿಂದಾಯ
श्रीरूपं सर्वजनं सर्वं श्रीराधा विश्वपादां शरणा श्रीशाखां हे कृष्णा करुणा सिंधु दीनबंधु जगत्पते गोपीशा गोपिकाकान्ता तप्तकाञ्चन गौराङ्गे राधे वृन्दावनेश्वरी वृषभानुसुते देवी प्रणमामि वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಇದೊಂದು ಶ್ಲೋಕ ಹೇಳ್ತೀನಿ, ಹಂಗೆ ರಿಪೀಟ್ ಮಾಡಿ. ಶತಾಯುರ್ವಚ ದೇಹಾಯ ಶತಾಯುರ್ವಚ ದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲಭಕ್ಷಣಂ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಿಂಬ ಅಂದ್ರೆ ಸಂಸ್ಕೃತದಲ್ಲಿ ಬೇವು ಅಂತ. ಶತಾಯು ವಜ್ರ ದೇಹಾಯ, ದೀರ್ಘವಾಗಿರ್ತಕ್ಕಂತಹ ಆಯುಷ್ಯ ನಮ್ದಾಗಿರಲಿ. ಆ ಶತಾಯು ಅಂದ್ರೆ ಆಯುಷ್ಯ, ತುಂಬಾ ದೀರ್ಘವಾದ ಆಯುಷ್ಯ ನಮಗೆ ಭಗವಂತ ಕೊಡ್ಲಿ. ವಜ್ರದೇಹಾಯ, ಆ ದೇಹ ಹೇಗಿರಬೇಕಂದ್ರೆ ವಜ್ರದಷ್ಟು ಬಲಿಷ್ಠವಾಗಿರಲಿ. ಸರ್ವ ಸಂಪತ್ಕರಾಯ ಚ, ಈ ದೇಹಕ್ಕೆ ಏನೇನು ಸಂಪತ್ತುಗಳು ಬೇಕು, ದಿನ ನಡಿಬೇಕು ಅಂದ್ರೆ ಬಲಿಷ್ಠವಾಗಿ ಅದೆಲ್ಲ ಸಿಗಲಿ. ಸರ್ವಾರಿಷ್ಟ ವಿನಾಶಾಯ, ಏನು ಅರಿಷ್ಟಗಳಿದ್ದಾವೆ, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ, ಇವು ವಿನಾಶ ಆಗಲಿ. ನಿಮ್ಮ ಕಂದನ ಭಕ್ಷಣ. ಸೊ ಬೇವಿನ ಹೊಸದಾಗಿ ಇವಾಗ ಏನಾಗುತ್ತೆ, ವಸಂತ ಋತುವಿನಲ್ಲಿ ಚೈತ್ರ ಮಾಸದಲ್ಲಿ ಏನಾಗುತ್ತೆ, ಎಲ್ಲ ಬೇವಿನ ಚಿಗುರು ಹೊಡೆಯುತ್ತೆ, ಹೂವೆಲ್ಲ ಬರುತ್ತೆ. ಆ ಒಂದು ಕಹಿ ಬೇವಿನ ಎಲೆಯನ್ನ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಬೇವಿನ ಎಲೆನ ತಿನ್ಬೇಕು ಅಂತ ಹೇಳ್ತಾರೆ? ಬದುಕು ನಮ್ದು ಅನಿಶ್ಚಿತೆಯಿಂದ ಕೂಡಿದೆ. ಕಹಿ ಘಟನೆಗಳು ಬೇಡ ಅನ್ನೋದು ಬರ್ತವೆ. ನಮ್ಮ ಮನಸ್ಸು ಸರ್ವ ರೀತಿಯಿಂದಲೂ ಸಿದ್ಧರಾಗಿರ್ಬೇಕು ಅಂದ್ರೆ ಮೊದಲು ನಾವೇನ್ ಮಾಡಬೇಕು, ಕಹಿಯನ್ನ ಅನುಭವಿಸ್ಬೇಕು. ಅದು ಬಂದೇ ಬರುತ್ತೆ ಬೇಡ ಅಂತಂದ್ರೆ. ಸೊ ಈ ಯುಗ ಅಂತ ಹೇಳಿದ್ರೆ, ಯುಗಾದಿ ಅನ್ನೋದಕ್ಕೆ ಯುಗ ಮತ್ತೆ ಆದಿ ಅಂತ ಹೇಳಿದ್ರೆ, ಸೊ ಆದಿ ಅಂತ ಹೇಳಿದ್ರೆ ಬಿಗಿನಿಂಗ್, ಆರಂಭ ಅಂತ. ಯುಗ ಅಂತಂದ್ರೆ ಅದಕ್ಕೆ 2-3 ತರ ಮೀನಿಂಗ್ ಬರುತ್ತೆ. ಯುಗ, ಯುಗಳ, ರಾಧಾ ಕೃಷ್ಣ ಪ್ರಾಣಮರ, ಯುಗಳ ಕಿಶೋರ ಅಂತ. ಜೊತೆ ಅಂತ ಏನು, ಜೊತೆ ಎಷ್ಟೊಂದು ಪದಗಳು ಬರ್ತವಲ್ಲ ಈ ಜೊತೆ ಅನ್ನೋದಕ್ಕೆ. ಸುಖ, ಮಾನ, ಕೀರ್ತಿ, ಮೌನಿ, ವಾಚಾಳ, ಶೀತ, ಬಡತನ, ನಗು, ಸರಳತೆ, ಆಡಂಬರ, ಶೌಚ, ಅಶೌಚ, ಹುಟ್ಟು, ಇಷ್ಟ, ಕಷ್ಟ ಅಥವಾ ಅನಿಷ್ಟ, ಹಿಂಸೆ, ಹಗಲು, ಜಯ, ಅಲ್ವಾ? ಇವೆಲ್ಲ ಜೀವನದಲ್ಲಿ ಬರ್ತಾವ ಇಲ್ವಾ? ಬೇಕೋ ಬೇಡವಾ? ಆದ್ರೆ ನಮಗೆ ಸುಖ ನೀಡಬೇಕು ಅಂದ್ರೆ ಸಾಧ್ಯನಾ? ಅದ್ರ ಜೊತೆಗೆ ಭಗವಂತ ಅಥವಾ ಇನ್ನೊಂದು ಫ್ರೀಯಾಗಿ ಕೊಡ್ತಾರೆ. ಒಂದ್ ತಗೊಂಡ್ರೆ ಒಂದು ಫ್ರೀ, ಕಾಂಟ್ ಮಿಸ್ ಇಟ್. ಇವಾಗ ಅಂದ್ರೆ ಪ್ರಭುಗಳು ಅವಾಗಲೇ ಹೇಳಿದ್ರು. ಸೊ ಬ್ರಹ್ಮ ಸೃಷ್ಟಿಯನ್ನ ಆರಂಭ ಮಾಡಿದ ಮೊದಲ ದಿನ. ಆಕ್ಚುಲಿ ನಾವು ಯುಗ ಅಂದ ತಕ್ಷಣ ನಮಗೆ ಬರೋದು ಸಾಮಾನ್ಯವಾಗಿ 4 ಯುಗ: ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ.
ಇದು ಹೇಗೆ ಇದು ಇವತ್ತು ಯುಗಾದಿ ಅಂತ ಹೇಳಿ ಇದು ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಈಗ ಸತ್ಯಯುಗದ ಆರಂಭ ಕಾರ್ತಿಕ ಮಾಸದ ನವಮಿಯಿಂದ ಆರಂಭ ಆಗುತ್ತಂತೆ ಪ್ರತಿಯುಗದಲ್ಲಿ. ಇವಾಗೇನಾದ್ರೂ ನಾವು ಕಾರ್ತಿಕ ಮಾಸ ಇದೆಯಾ? ಇಲ್ಲ. ತ್ರೇತಾಯುಗ ವೈಶಾಖದ ಮಾಸದ ತೃತೀಯ ದಿನ ಆರಂಭ ಆಗುತ್ತದಂತೆ. ಇಲ್ಲ, ಇವತ್ತೇನಾದ್ರೂ ಅದಿದೆಯಾ? ಅದು ಇಲ್ಲ. ದ್ವಾಪರ ಯುಗ ಆರಂಭ ಆಗೋದು ಮಾಘ ಮಾಸದ ಅಮಾವಾಸ್ಯ ದಿನ, ಇವತ್ತು ಅದು ಅಲ್ಲ. ಕಲಿಯುಗ ಅದು ಒಂದು ತ್ರಯೋದಶಿ, ಭಾದ್ರಪದ ಮಾಸದ ತ್ರಯೋದಶಿ ದಿನ ಆರಂಭ ಆಗುತ್ತಂತೆ, ಇವತ್ತು. ಆದ್ರೂ ನಾವು ಏನಂತ ಕರೀತಾರೆ? ಯುಗಾದಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಮನ್ನೆಲ್ಲ ಈ ಭೌತಿಕ ಜಗತ್ತಿನಲ್ಲಿ ಸ್ವಯಂ ಭಗವಂತನ ಆದೇಶದ ಅನುಸಾರ ಅವರು ಏನ್ ಮಾಡ್ತಾರೆ? ಸೃಷ್ಟಿಯ ಕಾರ್ಯವನ್ನ ಆರಂಭ ಮಾಡ್ತಾರೆ. ಅವರು ಎಲ್ಲ ಜೀವಗಳನ್ನ ಸೃಷ್ಟಿ ಮಾಡ್ತಾರೆ. ಒಂದು ಅವಕಾಶ ನಮಗೆ ಈ ಭೌತಿಕ ಜಗತ್ತಿನಲ್ಲಿ ಬಂದು ಭಗವಂತನ ಸೇವೆಯಲ್ಲಿ, ಅಂದ್ರೆ ಭಗವಂತನ ಲೀಲೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆಲ್ಲ ಅವಕಾಶ ಇದೆ. ಇದೆಲ್ಲ ಸತ್ಪುರುಷರು. ಯಾರು ನಮಗೆ ರೂಪಾದರು, ಸತ್ಯವನ್ನು ಅರಿತವರು ಸತ್ಪುರುಷರು. ಈ ಭೌತಿಕ ಜಗತ್ತು ಹೇಗಿದೆ, ಅದರಲ್ಲಿ ನಾವು ಹೇಗಿರ್ಬೇಕು ಅಂತ ಹೇಳಿ ಯಾರು ಅರಿತಿರ್ತಾರೋ, ಈ ಭೌತಿಕ ಜಗತ್ತಿಗೆ ನಾವು ಏನಕ್ಕೆ ಬಂದಿದ್ದೀವಿ ಅಂತ ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಸತ್ಪುರುಷರ ಮಾತನ್ನ, ಅವರ ನಡವಳಿಕೆಯಲ್ಲಿ ನಾವು ಕಾಣಬೇಕಂತೆ, ಮತ್ತೆ ಅವರನ್ನ ನಾವು ಅನುಸರಿಸೋದಕ್ಕೆ ಪ್ರಯತ್ನ ಪಡಬೇಕಂತೆ. ಇವಾಗ ಎಲ್ಲ ರಾಜ್ಯಗಳಲ್ಲೂ, ಭಾರತದ ಎಲ್ಲ ರಾಜ್ಯಗಳಲ್ಲೂ ಅನೇಕ ರೀತಿಯಲ್ಲಿ ಈ ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ. ಸೊ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಏನ್ ಮಾಡ್ತಾರೆ, ತೆಲಂಗಾಣದಲ್ಲಿ ಯುಗಾದಿ ಅಂತ ಹೇಳ್ತಾರೆ. ತಮಿಳು ಏನಂತಾರೆ ಪ್ರಭು? ತಮಿಳಲ್ಲಿ ಯಾವ ಇದೆ ಪ್ರಭು? ಉತ್ತಣ್ಣ ಅಂತ ಹೇಳ್ತಾರೆ. ಏಪ್ರಿಲ್ 14 ಅಂತ ಪುತ್ತಾಣ. ತಮಿಳು ಪುತ್ತಾಣ. ಎಸ್, ಕರೆಕ್ಟ್ ಪ್ರಭು. ಪುತ್ತಾಣ ಅಂತ ಪುತ್ತಾಣ 14. ಸೊ ಅದ್ರೆ ಸ್ವಲ್ಪ ಬೇರೆ ಆಗ್ಬೋದು, ಆದ್ರೆ ಒಡಿಶಾದಲ್ಲೂ ಆಚರಣೆ ಮಾಡ್ತಾರೆ, ಎಲ್ಲ ರಾಜ್ಯಗಳಲ್ಲೂ ಇದನ್ನ ಆಚರಣೆ ಮಾಡ್ತಾರೆ. ಉದ್ದೇಶ ಏನು ಅಂತಂದ್ರೆ ಹೊಸತನ್ನ ಏನನ್ನಾದರೂ ಆ ಕಾಲಘಟ್ಟದಲ್ಲಿ ಉತ್ತಮವಾದದನ್ನ ನಾವು ಮಾಡಬೇಕು ಅಂತ. ಅಂದ್ರೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ದೈನಂದಿನ ಬದುಕಿನಲ್ಲಿ ಹಾಸು ಹೋಗಾಗಿದೆ. ಅಂದ್ರೆ ಅದ್ರ ಕಡೆ ಸರಿಯಾದ ಗಮನ ನಾವು ಹರಿಸಿದ್ರೆ ನಮಗೆ ಎಲ್ಲವೂ ಸಿಗದೆ ಆಧ್ಯಾತ್ಮಿಕದ ಮೂಲ. ಸೊ ಇಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ. ವತ್ಸರಾದೋ ವಸಂತಾದೋ ಬಲಿರಾಜೈ ತಥೈವಚ ತೈಲಾಭ್ಯಂಗ ಕುರ್ವಾಣೋ ನರಕಂ ಪ್ರತಿಪದ್ಯತೆ ವತ್ಸರಾದೋ ಅಂತ. ಸೊ ಇಲ್ಲಿ ವತ್ಸರಾದೋ ಅಂದ್ರೆ ನಮ್ಮ ಈಗ 60 ಸಂವತ್ಸರಗಳಿದೆ. ಒಂದೊಂದು ವರ್ಷಕ್ಕೆ ಒಂದೊಂದು ಸಂವತ್ಸರ. ವಸಂತಾದೋ ಅಂದ್ರೆ ವಸಂತದ ಋತು. ಈಗ ನಮಗೆಲ್ಲ ಗೊತ್ತಿದೆ ಅಲ್ವಾ, ಹಿಂದೂಗಳ ಮಾಸಗಳು ಮತ್ತೆ ಋತುಗಳು. ಎಷ್ಟು ಋತುಗಳಿದಾವೆ? 6 ಋತುಗಳಿದಾವೆ, 12 ಮಾಸಗಳಿದಾವೆ. ಸೊ ಇಲ್ಲಿ ಚೈತ್ರ ಮಾಸದ ವಸಂತ ಋತುವಿನ ಶುಕ್ಲ ಪ್ರತಿಪದದ ಮೊದಲನೇ ದಿನ ಮುಂಜಾನೆ ನಾವು ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಎಣ್ಣೆ ಸ್ನಾನ ಮಾಡಬೇಕು? ಶಾಸ್ತ್ರದ ಪ್ರಕಾರ ಹೇಳ್ತಾರೆ, ಯಾರು ಇವತ್ತು ಈ ದೇಹಕ್ಕೆ ಅಭ್ಯಂಗ ಅಂದ್ರೆ ತೈಲ ಅಭ್ಯಂಗ ಅಂದ್ರೆ ಎಣ್ಣೆಯನ್ನು ಹಚ್ಕೊಳ್ತಾರೋ ಅವರಿಗೆ ನರಕ ದರ್ಶನ ಆಗಲ್ಲ. ಅಂದ್ರೆ ಇಷ್ಟಿಗೆ ಎಲ್ಲ ಮುಂದೆ ಇದೆ. ಅಭ್ಯಂಜನ ಮಾಡಿ ಇವತ್ತು ಗಜೇಂದ್ರನ ಮೋಕ್ಷದ ಕಥೆಯನ್ನ ಕೇಳಬೇಕು, ಗಜೇಂದ್ರ ಮಾಡಿದ ಪ್ರಾರ್ಥನೆಯನ್ನ ಮಾಡಬೇಕು. ಭಾಗವತನ 8ನೇ ಅಧ್ಯಾಯದಲ್ಲಿ ಬರುತ್ತೆ.
ಸೊ ಈ ಖುಷಿ ಆಗ್ಬಿಟ್ರಲ್ಲ, ಎಣ್ಣೆ ಸ್ನಾನ ಮಾಡಿದ್ರೆ ಸಾಕು ನಮಗೆ ನರಕ ದರ್ಶನ ಇದಾಗುತ್ತೆ ಅಂತ. ಆದ್ರೆ ಆ ನಂತರ ಅಭ್ಯಂತರ ಸ್ನಾನದ ನಂತರ ನಾವು ಬೇವಿನ ಹೂವು ಎಲೆ ಬೆಲ್ಲದೊಂದಿಗೆ ಸವಿಯಬೇಕು. ನಾವು ಅವಾಗಲೇ ಹೇಳಿದ್ವಲ್ಲ, ವಿವಿಧ ಪದಗಳ ಜೋಡು ನುಡಿಗಳು ಅಂತ ಕರಿತೀವಿ, ಅದೆಲ್ಲ ನಮ್ಮ ಬಾಳಿನಲ್ಲಿ ಬರುವಂತದ್ದೇ. ಆದ್ರೆ ಸುಲಭವಾಗಿ ಎಕ್ಸೆಪ್ಟ್ ಮಾಡಬೇಕು ಅಂತಂದ್ರೆ ನಮಗೆ ಕಹಿ ಫಸ್ಟ್ ನಮ್ಮ ದೇಹದ ಒಳಗೆ ಹೋಗ್ಬೇಕು. ಕುಡಿದ ಔಷಧ ನಾಲಿಗೆಗೆ ಹಿತ ಯಾವತ್ತೂ ಕೊಡಲ್ಲ, ಆದ್ರೆ ದೇಹಕ್ಕೆ ಅದು ಒಳ್ಳೆಯದನ್ನೇ ಮಾಡುತ್ತೆ. ನಮ್ಮ ಭೌತಿಕ ಜಗತ್ತಿನಲ್ಲಿ ನಮ್ಮ ಅಸ್ತಿತ್ವ ಭೌತಿಕ ಪ್ರಕೃತಿಯ ಗುಣಗಳಿಂದ ಸದಾ ತಾಪತ್ರಯಗಳನ್ನ ಅನುಭವಿಸ್ತೀವಿ ಅಲ್ವಾ? ಇಲ್ಲಿ ಕೂತಿರೋರಿಗೆ ಯಾರಿಗೂ ಕಷ್ಟನೇ ಬಂದಿಲ್ವಾ? ಅಥವಾ ಬರೀ ಸುಖನೇ ಇದೆಯಾ? ಇಲ್ಲ ಇಲ್ಲ. ಸೊ ಅದಕ್ಕೆ ಇದೆಲ್ಲ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಇದಕ್ಕೆ ವಾದಿರಾಜರು ಈ ಗಜೇಂದ್ರ ಮೋಕ್ಷದ ಒಂದು ರಚನೆಯನ್ನ ಮಾಡಿದ್ದಾರೆ. ಸೊ ಅದನ್ನು ನಾನು ಇವತ್ತು ಓದೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಯಾಕಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಹಾಡೋರಿದ್ದಾರೆ. ನೀವು ಹಾಡ್ತೀರಾ ಬಿಡ್ಬೋದು? ಹಾಡ್ತೀರಾ? ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಿ ಇದೆಯಾ ಇದ್ರೆ ಮೊಬೈಲ್ ತಗೊಳ್ಳಿ. ಲೈವ್ ಸ್ಟ್ಯಾಂಡ್ ಹೇಳಿ ವೈಷ್ಣವಿ ಆ ಮೊಬೈಲ್ ಕೊಡಿ, ವಾಟ್ಸಪ್ ಅಲ್ಲಿ ಇದೆ, ಅದು ಕೊಡಿ. ಅದು ಲಿಂಕ್ ಓಪನ್ ಮಾಡು, ಅದು ಓಪನ್ ಆಗುತ್ತೆ. ನಾನು ಓದ್ತಾ ಹೋಗ್ತೀನಿ, ಅವರಾದ್ರೆ ಆಡ್ತಾರೆ. ಓಕೆ, ಒಂದೊಂದೇ ಸ್ಟ್ಯಾಂಡ್ ಹೇಳಪ್ಪ, ನಾನು ಅದನ್ನ ಹೇಳ್ತೀನಿ. ನಾರಾಯಣ ಕೃಷ್ಣ ಶ್ರೀನಾಥ ಪಾರ್ವತಿಯ ನಾಥ ಶರಣೆಂಬೆ ಭವಾನಿ ಭಾರತೀಯ ಗಜಮುಖ ಬಲಗೊಂಬೆ ನಾನು ಬಲ್ಲಷ್ಟು ಬೇಡುವ ನೀ ಕಥೆಯ ಶ್ರೀನಾಥ ಗಜರಾಜ ಗೋವಿಂದ ಸಂಗತಿಯ ನಾರಾಯಣ ಕೃಷ್ಣ. ಸೊ ಅವರು ಹಾಡ್ತಾ ಹೋಗ್ತಾರೆ, ನಾವು ನನಗೆ ತಿಳಿದಿರೋ ಒಂದು ಅಲ್ಪ ಅರ್ಥ ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಶ್ರೀನಾಥ ಅಂದ್ರೆ ಯಾರು? ಶ್ರೀ ಅಂದ್ರೆ ಯಾರು? ಲಕ್ಷ್ಮಿ. ನಾಥ ಅಂದ್ರೆ ಒಡೆಯ. ಲಕ್ಷ್ಮೀ ದೇವಿಗೆ ಯಾರು ಒಡೆಯ? ನಾರಾಯಣ. ಅವರಿಗೆ ಮತ್ತೆ ನಾನು ಶರಣ ಹೇಳ್ತೀನಿ. ಗಜಮುಖನಿಗೂ ಕೂಡ ನಾನು ಪ್ರಣಾಮ ಸಲ್ಲಿಸ್ತೀನಿ. ನಾನು ತಿಳಿದಷ್ಟು ಬಲ್ಲಷ್ಟು ಬೇಡುವನು ಶ್ರೀನಾಥ ಗಜರಾಜ ಒಲೆದ ಸಂಗತಿಯ. ಶ್ರೀನಾಥ ವಿಷ್ಣು ಗಜರಾಜನಿಗೆ ಒಲೆದ ಸಂಗತಿಯನ್ನ ತಿಳಿದಷ್ಟು ನಾನು ಹೇಳ್ತೀನಿ ಅಂತ ಯಾರು ಹೇಳ್ತಾ ಇದ್ದಾರೆ? ಭಗವಂತನ ಭಕ್ತರಾಗಿರ್ತಕ್ಕಂಥ ವಾದಿರಾಜರು. ಅವರೇ ಹಂಗೆ ಹೇಳ್ಬೇಕಾದ್ರೆ ನಾವೇನ್ ಹೇಳ್ಬೇಕು? ಪ್ರಭು ನೆಕ್ಸ್ಟ್ ಟೈಮ್ ಭಪ್ಪನ್ನ ದೇಶ ದೇಶದ ರಾಯರೊಳಗೆ ಉತ್ತಮದ ದೇಶ ಗೌಳ ದೇಶದಲ್ಲಿ ವಿಷ್ಣು ಭಕ್ತರೊಳಗು ಇಂದ್ರನ್ಯುನ್ನರು ಮತ್ತೆ ಭೂಸುರರ ಪಾಲಿಸುತ್ತಿದ್ದ ತಾನು ನಾರಾಯಣ ಕೃಷ್ಣ. ಚಪ್ಪನ್ನ ದೇಶ, ಭಪ್ಪನ್ನ ದೇಶ, ಬಪ್ಪನಲ್ಲ ಚಪ್ಪನ್ನ ದ್ರಾವಿಡ ಡಿಸ್ಟ್ರಿಕ್ಟ್. ಸೊ ಅಷ್ಟು ದೇಶದ ರಾಯರೊಳಗೆ ಉತ್ತಮ ದೇಶ ಅಂತ ಹೇಳಿ ಗೌಡ ದೇಶ ಅಂತ ಇರುತ್ತೆ. ಅಲ್ಲಿ ವಿಷ್ಣುವಿನ ಭಕ್ತನಾಗಿರ್ತಕ್ಕಂಥ ಇಂದ್ರದ್ಯುಮ್ನ ಅನ್ನೋ ರಾಜ ಈ ಭೂಮಿಯನ್ನ ಆಳ್ತಾ ಇದ್ದ ಅಂತ ಹೇಳ್ತಾರೆ. ಚಿತ್ತದಲ್ಲಿ ಕ್ಷೇತ್ರದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತ ಪುತ್ರ ಮಿತ್ರಾದಿ ಬಂಧುಗಳ ವರ್ಜಿಸುತ್ತ ಧ್ಯಾನದಲ್ಲಿ ನರಹರಿಯ ನೆನೆದು ಚಿಂತಿಸುತ್ತ ಆನೆ ಕುದುರೆಯ ರಾಜ್ಯಗಳನ್ನು ತ್ಯಜಿಸುತ್ತ ನಾರಾಯಣ ಕೃಷ್ಣ ನಾರಾಯಣ. ಹೇಗೆ ರಾಜ್ಯವನ್ನು ಆಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಚಿತ್ರದಲ್ಲಿ ನರಹರಿಯ ನೆನೆಯನ್ನು ಚಿಂತಿಸುತ್ತ ಭಗವಂತನನ್ನ ಕುರಿತೆ, ನಾರಾಯಣನ ಕುರಿತೆ, ಕೃಷ್ಣನ ಕುರಿತ ಚಿಂತಿಸುತ್ತಾ ಪುತ್ರ ಮಿತ್ರಾದಿ ಬಂಧುಗಳ ವರ್ಣಿಸುತ್ತಾ ತನ್ನ ಮಕ್ಕಳು, ಹೆಂಡತಿ, ಬಂಧುಗಳು ಏನಿದೆ ಅವರನ್ನ ಬಿಡ್ತಾ, ಅವರ ಮೋಹವನ್ನ ಕಡಿಮೆ ಮಾಡಿಕೊಳ್ತಾ ಆನ ಕುದುರೆಯ ರಾಜ್ಯಗಳನ್ನು ಸೀಟ್ ಬಿಡೋದಷ್ಟು ಸುಲಭನ ಫ್ರೀ ಇರೋ ಬಸ್ಸಲ್ಲಿ ಈಗ
ಒಂದು ಸೀಟಿಗಾಗಿ ಹೊಡೆದಗಳನ್ನು ನೋಡಿದ್ದೀವಿ. ಇನ್ನ ರಾಜ, ಇಡೀ ಅಧಿಕಾರ ಇರೋ ರಾಜ್ಯನೇ ನಾನು ಬೇಡ ಅಂತ ನಾನು ಏನ್ ಮಾಡ್ತಾ ಇದ್ದಾನೆ, ಆ ರಾಜ್ಯವನ್ನ ಬಿಡ್ತಾ ಇಂದ್ರದ್ಯುಮ್ನ ಮಹಾರಾಜ ಧ್ಯಾನದಲ್ಲಿ ನರಹರಿಯನ್ನು ಕುರಿತು ಚಿಂತನೆ ಮಾಡ್ತಾ ಅವನು ರಾಜ್ಯವನ್ನು ಆಳ್ತಾ ಇದ್ದಾನೆ. ಸರ್ಪಶಯನ ಧ್ಯಾನದಲ್ಲಿದ್ದ ತಾನು ಮತ್ತೆ ತ್ರಿಕೂಟ ಪರ್ವತಕ್ಕೆ ಬಂದು, ನಾಗಶಯನ ಧ್ಯಾನದಲ್ಲಿದ್ದ ತಾನು ಮೇರು ಮಂದರ ಸಮೀಪಕ್ಕೆ ಬಂದು, ನಾರಾಯಣ ಕೃಷ್ಣ. ಹರೇ ಕೃಷ್ಣ. ಸರ್ಪಶಯನ ಧ್ಯಾನದಲ್ಲಿದ್ದ ತಾನು, ಸರ್ಪದ ಮೇಲೆ ಯಾರು ಮಲಗಿದ್ರು? ನಾರಾಯಣ. ಮತ್ತೆ ತ್ರಿಕೂಟ ಪರ್ವತಕ್ಕಾಗಿ ಬಂದು, ತ್ರಿಕೂಟ ಪರ್ವತ ಅಂತ ಹೇಳಿ ಬರುತ್ತೆ, ಅದು ಬಂದು 100 ಯೋಜನೆಗಳಷ್ಟು ಉದ್ದ ಇದೆ. ನಾಗಶಯನ ಧ್ಯಾನದಲ್ಲಿದ್ದ ತಾನು ಮೇರು ಮಂದಿರದ ಸಮೀಪಕ್ಕೆ ಬರ್ತಾರೆ. ಇಂದ್ರದ್ಯುಮ್ನ ಮಹಾರಾಜ ಏನ್ ಮಾಡ್ತಾರೆ, ಶ್ರೀಹರಿಯನ್ನ ಕೃಷ್ಣನನ್ನ ನೆನೆತಾ ಮೇರು ಮಂದರ ಪರ್ವತದ ಸಮೀಪಕ್ಕೆ ಅವರು ಬರ್ತಾರೆ. ಸಿದ್ಧ ಕನ್ಯರು ಗಂಧರ್ವರಿಗೆ ಸ್ನಾನ, ಎದ್ದೆದ್ದು ಕುಣಿವ ಮೃಗಗಳ ಸೀಮ, ಎತ್ತ ನೋಡಲು ನಾವು ದೇಶ ವಿಸ್ತೀರ್ಣ, ಸುತ್ತ ಸುವರ್ಣಮಯ ವಸ್ತುಗಳ ನಾಮ, ನಾರಾಯಣ ಕೃಷ್ಣ. ಈ ಜಾಗ ಹೇಗಿತ್ತು ಅಂದ್ರೆ, ಅಲ್ಲಿಗೆ ಸಿದ್ಧರು, ಕಿನ್ನರರು, ಗಂಧರ್ವರು ಬಂದು ಅಲ್ಲಿ ಇರ್ತಾ ಇದ್ರಂತೆ. ಅಲ್ಲಿ ಎದ್ದೆದ್ದು ಕುಣಿಯುವ ಮೃಗಗಳು, ಪಕ್ಷಿಗಳು, ಎತ್ತ ನೋಡಿದ್ರು 4 ದೇಶಗಳಷ್ಟು ವಿಸ್ತೀರ್ಣ ಇತ್ತು. ಮತ್ತೆ ಅದು ಹೇಗಿತ್ತು ಅಂತ ಹೇಳಿದ್ರೆ, ಬಂಗಾರ, ಕಬ್ಬಿಣ, ರಜತ, ಈ ಎಲ್ಲ ಲೋಹಗಳ ಮಿಶ್ರಣದಿಂದ ಆ ಜಾಗ ಧಾಮ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಲವು ನದಿ, ಹಲವು ಕೊಳ, ಹಲವು ಸರೋವರದಿ, ಹಲವು ಪರಿಪುಷ್ಪಗಳು ಮೆರವ ಅಳಿಪುರದಿ, ಚೆಲುವ ಗಂಧರ್ವ ಕಿನ್ನರಿಯರ ಸ್ಥಾನ, ಕುಣಿವ ನವಿಲುಗಳ ಗಿಳಿ ಕೋಗಿಲೆಯ ಗಾನ, ನಾರಾಯಣ ಕೃಷ್ಣ. ಅಲ್ಲಿ ಹಲವಾರು ನದಿಗಳಿದ್ವು, ಕೊಳಗಳಿದ್ವು, ಹಲವು ಸರೋವರಗಳಿದ್ವು, ಹಲವು ಪರಿ ಪುಷ್ಪಗಳಿದ್ವು. ಗಂಧರ್ವ ಕಿನ್ನೀರ ಸ್ಥಾನವಾಗಿದ್ದಂತ ಅಲ್ಲಿ ಕುಣಿಯುತ್ತ ನವಿಲುಗಳಿದ್ವು. ಗಾನ ಕೋಗಿಲೆಗಳು ಗಾನವನ್ನ, ಗಿಳಿಗಳು ಗಾನವನ್ನ ಮಾಡ್ತಾ ಇದ್ವು. ಬಂದು ನದಿಯಲ್ಲಿ ಸ್ನಾನವನ್ನು ಮಾಡಿದರು, ಚಂದದಿಕ್ಕಿದ ನಾಮಗಳ ಸಂಧ್ಯಾದಿ ವಂದನೆಗಳ ಮಾಡಿ, ಪದ್ಮಾಸನದಿ ಇಂದಿರಾಪತಿಯ ಮನದೊಳಗಿರಿಸಿತಾನು, ನಾರಾಯಣ ಕೃಷ್ಣ. ಅಲ್ಲಿ ಇಂದ್ರದ್ಯುಮ್ನ ರಾಜರು ಏನ್ ಮಾಡ್ತಾರೆ, ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾನೆ. ಆಮೇಲೆ ಚಂದ ದಿಕ್ಕಿದೆನು, ಭಗವಂತನ 12 ನಾಮಗಳನ್ನು ಅವನೇನ್ ಮಾಡ್ತಾನೆ, ಹಾಡ್ತಾನೆ. ಪದ್ಮಾಸನದಲ್ಲಿ ಕುಳಿತುಕೊಂಡು ಸಂಧ್ಯಾ ವಂದನೆ ಮಾಡ್ತಾನೆ. ತನ್ನ ಮನದೊಳಗಡೆ ಇಂದಿರಾಪತಿಯನ್ನ ಇರಿಸಿ. ಇಂದಿರಾಪತಿ ಯಾರು? ಕೃಷ್ಣ. ಅಂದಾಯಡೆಯ ಮುನಿ ಬಂದ, ನಿಂದಿರ್ದು ವಂದನೆಯ ಮಾಡಲಿಲ್ಲೆಂದ, ಎಂದೆನು ತಮನದಿ ಕೋಪಿಸುತ್ತ ಶಾಪಿಸಿದ, ಕುಂಜರದ ರೂಪಾಗಿ ಜನಿಸು ಹೋಗಿಂದ, ನಾರಾಯಣ ಕೃಷ್ಣ. ಏನ್ ಮಾಡಿದ ಇಂದ್ರದ್ಯುಮ್ನ ಮಹಾರಾಜ? ಅಲ್ಲಿ ಸ್ನಾನ ಮಾಡಿದ, ಸಂಧ್ಯಾ ವಂದನೆ ಮಾಡಿದ, ತನ್ನ ಹೃದಯದಲ್ಲಿ ಭಗವಂತ ನೆನೆಸ್ಕೊಳ್ತಾ ಕೂತಿದ್ದ. ಅಲ್ಲಿಗೆ ಯಾರು ಬರ್ತಾರೆ? ಅಗಸ್ತ್ಯ ಮುನಿಗಳು ಬರ್ತಾರೆ. ಅವ್ರು ಬಂದು ನಿಂತ್ಕೊಳ್ತಾರೆ. ಇವನು ಕಣ್ಣು ಮುಚ್ಕೊಂಡು ಹೃದಯದಲ್ಲಿ ಯಾರು ನೆನೀತಾ ಇದ್ದಾನೆ ಹೇಳಿ ಜೊತೆಗೆ? ಕೃಷ್ಣ. ಕೃಷ್ಣನ ನೆನೀತಾ ಇರ್ತಾನೆ. ಅವ್ರಿಗೇನ್ ಅನ್ಸುತ್ತೆ, ಅಗಸ್ತ್ಯ ಮುನಿಗಳಿಗೆ, ನಾನು ಮುಂದೆ ಬಂದು ನಿಂತಿದ್ದೀನಿ, ನನಗೆ ವಂದನೆ ಮಾಡಲಿಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ ಕೋಪದಿಂದ? ಏನಂತ? ಕುಂಜರದ ರೂಪಾಗಿ ಜನಿಸ ಹೋಗಿದ್ದ, ಒಂದು ಆನೆಯ ಜನ್ಮನ ನಿಂತುಕೊಳ್ಳಪ್ಪ ಅಂತ ಹೇಳಿದರು. ತಪ್ಪುಂಟು ಮಹರ್ಷಿಯೇ ಕೇಳು ನಿನ್ನ ಭವ, ವಿಶ್ಯಾಪ ಎಂದಿಗ ಉಚ್ಚಾಪ ಎಂದಿಗಾಗುವುದೆಂದ ಬೇಡು, ವಿಷ್ಣು ಚಕ್ರವು ಬಂದು ನಿನ್ನ ಸೋಕುತ್ತರೆ, ಉಚ್ಚಾಪ ಅಂದಿಗಾಗುವುದೆಂದು ಬೇಳೆ, ವಿಷ್ಣು ಚಕ್ರವು ಬಂದು ನಿನ್ನ ಸೋಕುತ್ತರೆ, ಉಚ್ಚಾಪ ಅಂದಿಗಾಗುವುದೆಂದು ಬೇಳೆ, ನಾರಾಯಣ ಕೃಷ್ಣ.
ಹೃದಯದಲ್ಲಿ ಅವರು ಯಾರು ನೆನೀತಾ ಇದ್ರು? ಕೃಷ್ಣನ್ನ. ಆದ್ರೆ ಅವ್ರು ಬಂದಿದ್ದವರಿಗೆ ಗೊತ್ತಾಗ್ಲಿಲ್ಲ. ಅದರಿಂದ ಏನಾಯ್ತು, ಅವರಿಗೆ ಶಾಪ ಬಂತು. ತಪ್ಪಿಲ್ಲದೆ ಇದ್ರು ಕೂಡ ಅವ್ರು ಏನ್ ಮಾಡಿದ್ರು, ಅಲ್ಲಿ ಕ್ಷಮೆ ಕೇಳಿದ್ರು. ಏನಂತ? ತಪ್ಪು ನಂದೆ, ಇದು ಕೊಟ್ಟಿರಲ್ಲ ಶಾಪ, ಇದು ಪರಿಹಾರ ಆಗುವ ಬಗೆ ಹೇಗೆ ಅಂತ ಕೇಳ್ತಾರೆ. ಅವಾಗ ಅವ್ರೇನ್ ಹೇಳಿದ್ರು, ವಿಷ್ಣು ಚಕ್ರ ಯಾವಾಗ ಬಂದು ನಿನ್ನ ಸ್ಪರ್ಶ ಮಾಡುತ್ತೋ ಆವಾಗ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಜ್ಞಾನವಡಗಿದವು ಅಜ್ಞಾನವಾವರಿಸಿ ಸೂರ್ಯ ಮುಳುಗಿದನು ಕರ್ತವೆನಿಸುವಂತೆ ಧ್ಯಾನಿಸುತ್ತ ಹಿಂದು ಮುಂದಾಗ ಮುಳುಗಿದಳು ಆನೆಯಾದ ನೃಪನು ಆ ಕ್ಷಣದಲ್ಲಿ ತಾನು ನಾರಾಯಣ ಕೃಷ್ಣ. ಸೂರ್ಯ ಮುಳುಗಿದ್ರೆ ಏನಾಗುತ್ತೆ? ಕತ್ಲಾಗುತ್ತಲ್ವಾ? ಹಾಗೆ ನಮ್ಮ ಜ್ಞಾನ ಅಡಗುತ್ತೆ. ಅವರ ಇಂದ್ರಜಿನ ಮಹಾರಾಜನ ಗುರುವಿನ ಶಾಪದಿಂದ ಅವನ ಜ್ಞಾನ ಅಡಿಗೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಅವನಿಗೆ ಅಜ್ಞಾನ ಆವರಿಸುತ್ತಂತೆ. ಆ ಕ್ಷಣಕ್ಕೆ ಆ ಋಷಿಮುನಿಗಳ ಶಾಪದಿಂದ ಅವನೇನಾಗ್ತಾನೆ, ಆನೆ ಆಗಿರ್ತಾನೆ. ಮೇರು ಪರ್ವತಗಳಲ್ಲಿ ಇಳಿದು ಬರುವಂತೆ ಮೇರು ಮದ ಕೀಳು ಮದ ಸುರಿಗೆ ಕುಂಬರಲಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿಕೊಂಡೆಲ್ಲ ಒಂದಾಗಿ ಸಂಭ್ರಮಿಸಿ ಕಾಡಾನೆಯಾಳಗಲವು ಮಕ್ಕಳನೆ ಪಡೆದು ಕಾನನದೊಳಗೆ ಸಂಚರಿಸುತ್ತ ತಾನು ನಾರಾಯಣ ಕೃಷ್ಣ. ಮೇರು ಪರ್ವತದಲ್ಲಿ ಕದಲಿ ಹಿಡಿದು ಬರುವಂತೆ. ಹೇಗೆಂದ್ರೆ ಈ ಬಾಳೆ ಗಿಡ ಕತ್ತರಿಸ್ತಾ ಇರುತ್ತಾ, ಯಾವ್ದಾದ್ರು ಸಂದರ್ಭದಲ್ಲಿ ಏನಾಗುತ್ತೆ, ಕತ್ತರಿಸಿದ ತಕ್ಷಣ ಪಟ್ಟನೆ ಬಿದ್ದಲ್ಲ, ಸೆಕೆಂಡ್ ತಗೊಳ್ಳಲ್ಲ, ಅದು ಆಲ್ಮೋಸ್ಟ್ ಕತ್ತರಿಸಿದ ತಕ್ಷಣ ಹಂಗೆ ಬೀಳುತ್ತೆ. ಆ ರೀತಿ ಅವನು ಕೆಳಗೆ ಬಿದ್ದ, ತನ್ನ ಉನ್ನತವಾಗಿರ್ತಕ್ಕಂಥ ಜೀವನವನ್ನು ಕೆಳಗೆ ಬಿದ್ದ. ಏನಾಗಿ ಆನೆಯಲ್ಲಿ ಅವನೇನಾಗುತ್ತೆ, ಆನೆ ಜನ್ಮ ತಗೊಳ್ತಾನೆ, ಒಂದಿಷ್ಟು ಸಂಘಗಳನ್ನ ಕಟ್ಕೊಳ್ತಾನೆ, ಅವನು ಸಂತತಿಯನ್ನ ಪಡೀತಾನೆ. ಆನೆಗಳಲ್ಲಿ ಸಿಟಿನಲ್ಲಿರ್ತೇವ, ಈಗ ಬರ್ತಾ ಇರೋದು ಯಾಕಂದ್ರೆ ಕಾಡೆಲ್ಲ ನಾವು ಕಳೆದು ನುಂಗಿರೋದ್ರಿಂದ ಸಿಟಿಗೂ ಬರ್ತೇವೆ. ಆದ್ರೆ ಆವಾಗ ಕಾಡಲ್ಲಿ ಅವನು ಸಂಚರಿಸ್ತಾ ಇದ್ದಂತೆ. ಅರ್ಥ ಆಗ್ತಾ ಇದೆ ಹೇಳೋದು? ಅರ್ಥ ಆಗ್ತಾ ಇದೆಯಾ? ಸ್ವರಿತರನೇ ಹೇಳ್ಬೇಕಾ? ಘಟ್ಟ ಬೆಟ್ಟಗಳ ಹತ್ತುತ್ತದೆ ಇಳಿಯುತ್ತದೆ ಹಿಟ್ಟು ಹಿಟ್ಟಾಗಿ ಕಲ್ಮರ ತುಳಿಯುತ್ತದೆ ತಟ್ಟಡನಿಯೊಳಗೆ ಸಂಚರವ ಮಾಡುತ್ತದೆ ಬತ್ತಿದವು ಕೆರೆದೊರೆಯು ಬೇಸಿಗೆ ಬರಲು ನಾರಾಯಣ ಕೃಷ್ಣ. ಕಾಡು ಹೇಗಿರುತ್ತೆ ಅಂತ ಹೇಳಿದ್ರೆ ಘಟ್ಟ, ಬೆಟ್ಟ ಹತ್ತುತ್ತಾ ಇರ್ತಾರೆ, ಇಳಿತಾ ಇರ್ತಾರೆ. ಅವ್ರ ಕಾಲಿಂದಾಗಿ ಏನಾಗುತ್ತೆ, ಹಿಟ್ಟು ಹಿಟ್ಟಾಗಿ ಕಲ್ಮರ ತುಳಿತದೆ. ಆ ಆನೆಗಳು ನಡ್ಕೊಂಡು ಹೋದ ಏನಾಗುತ್ತೆ, ಅದೆಲ್ಲ ಗಿಡ ಮರಗಳು ತುಂಬಾ ಗಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಅದು ಒಣಗೋಗಿದ್ರೆ ಪುಡಿ ಪುಡಿಯಾಗಿ ಹೋಗ್ತಾ ಇದೆ, ಸಂಚಾರ ಮಾಡ್ತಾ ಇರ್ತಾರೆ. ಸೊ ಹೀಗೆ ಬೇಸಿಗೆ ಬಂದಾಗ ಏನಾಗುತ್ತೆ, ಅವು ನೀರಿಗೆ ಆಶ್ರಯ ಪಡ್ಕೊಂಡಿರ್ತಕ್ಕಂಥ ಆ ಜಾಗ ಎಲ್ಲ ಡ್ರೈ ಆಗಿ ಹೋಗ್ತವೆ. ಕಂಡ ಕಂಡಲ್ಲಿ ಏರುತ್ತದೆ ಇಳಿಯುತ್ತದೆ ತುಂಡು ತುಂಡಾಗಿ ಗಿಡ ಮರ ಮುರಿಯುತ್ತದೆ ತಂಡ ತಂಡದಲ್ಲಿದ್ದ ತನ್ನ ಸತಿಸುತರ ಬೆಂಡಾಗಿ ಹಸಿರು ಕೃಷಿಯಿಂದ ಬಳದಿದರು ನಾರಾಯಣ ಕೃಷ್ಣ. ಆನೆ ತನ್ನ ಸಂಗಾತಿ ಮಕ್ಕಳೊಂದಿಗೆ ಏರ್ತಾ ಇಳಿತಾ ಸುಮ್ಮನ ಬೆಟ್ಟದ್ದು ಇಳಿಯೋದು. ಭೌತಿಕ ಜಗತ್ತಿನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಜೀವನವನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಆನೆಗಳು ಯಾವ ರೀತಿ ಕಷ್ಟಪಡ್ತಾ ಇದ್ದಾವೆ ಅದೇ ರೀತಿ ನಾವು ಕಷ್ಟಪಡಬೇಕಾಗುತ್ತೆ. ಅವ್ರನ್ನ ನೋಡಿದ್ರೆ ಯಾವ ರೀತಿ ಮನೆ ಯಜಮಾನಿಗೆ ತನ್ನ ಕುಟುಂಬದವರು ಕಷ್ಟವಿದ್ದಾಗ ಸಂತೋಷ ಆಗುತ್ತಾ, ದುಃಖ ಆಗುತ್ತಾ? ದುಃಖ ಆಗುತ್ತೆ. ಇವ್ರಿಗೇನಾದ್ರೂ ಮಾಡಬೇಕು ಅಂತ ಹೇಳಿ ಲೀಡರ್ ತರ ಸಂಸಾರನ, ಆ ಆನೆ ತನ್ನ ಸಂಸಾರನ, ತನ್ನ ಮಕ್ಕಳು, ಹೆಂಡತಿ, ಬಂಧುಗಳೆಲ್ಲ ಹೋಗ್ತಾ ಇದೆ ಮುಂದೆ ಕರ್ಕೊಂಡು. ಆ ಬೇಸಿಗೆ ಕಾಲದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಹಸಿವಿನಿಂದ ಬಳಲ್ತಾ ಇದ್ದಾವೆ, ನೀರು ಕುಡಿಬೇಕು ಅನ್ಸುತ್ತೆ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕು, ಭಗವಂತನಿಗೆ ಶರಣಾಗತರಾಗಿ ಜೀವನ ನಡೆಸಿದ್ರೆ ನಮಗೂ ಕೂಡ ದೊಡ್ಡ ಕಷ್ಟ ಬಂದು ಎರಗಬೇಕಾಗಿರುತ್ತೆ. ಆದ್ರೆ
ನಾವು ಭಕ್ತಿ ಪಥದಲ್ಲಿರೋದ್ರಿಂದ ಆ ಕಷ್ಟದ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ಇಲ್ಲಿ ಸಂಸಾರ ಇರಬೇಕು, ಇದ್ರೂ ಇಲ್ದಂಗೆ ಇರಬೇಕು. ಸೊ ಕಮಲದೊಳಗಡೆ ನೀರಿನೊಳಗಡೆ ಕಮಲ ಹೇಗಿರುತ್ತೆ, ನೀರೊಳಗಡೆ ಇರುತ್ತೆ, ಆದ್ರೆ ನೀರಿಗೆ ಅಂಟ್ಕೊಂಡಿರೋದಿಲ್ಲ. ಆ ರೀತಿ ಸಂಸಾರದೊಳಗೆ ಇರಬೇಕು. ಇದರರ್ಥ ನಾವು ಸಂಸಾರದೊಳಗಡೆ ಇರಬೇಕು, ಎಲ್ಲರನ್ನ ಪ್ರೀತಿಸ್ಬೇಕು. ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ವೋ ಅವರು ಅತಿಯಾಗಿ ಸಂಸಾರಕ್ಕೆ ಅಂಟ್ಕೊಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬಾಳೆ ಕಿತ್ತಳೆ ನಿಂಬೆ ಚೂಟ ಮಂಗಲವು ದಾಳಿಂಬ ದ್ರಾಕ್ಷಿ ಖರ್ಜೂರ ಪೇರಳೆಯು ಮೇಲಾದ ಪುಷ್ಪದಿಂದ ಶೋಭಿಸಲು ತಾವರೆ ಕೊಡವಂತ ಕಂಡ ಗಜರಾಜ ನಾರಾಯಣ ಕೃಷ್ಣ. ಇದೆ ಈ ರೀತಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಬಾಳೆಹಣ್ಣು, ಕಿತ್ಲೆ ಹಣ್ಣಿಂದ ದಾಳಿಂಬೆ ಹಣ್ಣು, ದ್ರಾಕ್ಷಿ, ಖರ್ಜೂರ, ಪೇರಳೆ ಈ ಎಲ್ಲ ಫಲಪುಷ್ಪದಿಂದ ಸೋಸ್ತಾ ಇರ್ತಕ್ಕಂಥ ಒಂದು ತಾವರೆ ಕೊಳ ಏನಾಗುತ್ತೆ, ಗಜರಾಜನ ಕಣ್ಣಿಗೆ ಬೀಳುತ್ತೆ. ಹೇಗೆ ಈಗ ನಾವು ಮರುವಿನಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ನೀರಿನ ಸಲಹೆ ಕಂಡ್ರೆ ಅನ್ಸುತ್ತೆ, ಅದೇ ಕೃಷ್ಣನ ಬೋಧನೆ ಅಲ್ವಾ, ನೀರು. ಆ ರೀತಿ ಒಳಗೊಂಡಾಗ ಆ ಗಜರಾಜನ ಮನಸ್ಸಲ್ಲಿ ಆ ಭಾವನೆ ಉತ್ಪತ್ತಿ ಆಗುತ್ತೆ. ನವರತ್ನ ಮುತ್ತು ಮಾಣಿಕ್ಯ ಸೋಪಾನ ಕೊಳದ ಸುತ್ತಲೂ ಮುಕ್ತಿ ಚಕ್ರವಾಕಗಳು ನಮಿಯುತ್ತಿವೆ ಹಲವು ಹಕ್ಕಿಗಳು ಹಂಸಗಳು ಪರಿಮಳಿಸುವ ಕೊಳವೆ ಹೊಕ್ಕ ಗಜರಾಜ ನಾರಾಯಣ ಕೃಷ್ಣ. ಇನ್ನು ಏನೇನಿತ್ತು ಅಂತ ಹೇಳ್ತಿದ್ದಾರೆ ಅಂದ್ರೆ ವರ್ಣನೆ. ನವರತ್ನ ಮುತ್ತು ಮಾಣಿಕ್ಯ ಸೋಪಾನ ಕೊಳದ ಸುತ್ತಲೂ ಮುತ್ತಿ ಚಕ್ರವಾಕಗಳು ನಲಿಯುತ್ತಿವೆ ಹಕ್ಕಿಗಳು ಹಂಸಗಳು. ಇಷ್ಟೆಲ್ಲ ಮಾಣಿಕ್ಯ ಇದೆ. ಇಲ್ಲಿ ಆ ಹಕ್ಕಿಗಳೆಲ್ಲ ಸಂತೋಷದಿಂದ ಹಾರಾಡ್ತಾ ಇದ್ದಾರೆ. ಆ ನೀರು ಕೂಡ ಯಾವ ಪರಿಮಳದಿಂದ ತುಂಬಿದೆ. ಆ ಕೊಳಕ್ಕೆ ಗಜರಾಜ ಏನ್ ಮಾಡ್ತಾನೆ, ಫಸ್ಟ್ ಮೊದಲು ಕೆಳಗೆ ಇಳಿತಾನೆ. ಹೊಡೆಯುತ್ತಲೇ ಹೊಡೆಯುತ್ತಲೇ ಕುಡಿಯುತ್ತಲೇ ನೀರ ಮಡುವಿನಲ್ಲಿ ಚೆಲ್ಲುತ್ತಲೇ ನೆಲೆದ ಹೊಂದಾನಿ ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ ಕೂಡಿದೊಂಡಿರಲೆಂತು ಸಂಭ್ರಮದು ಜಡಲಿ ನಾರಾಯಣ ಕೃಷ್ಣ. ಹೆಂಗೆ ನೀರಿಗೆ ತೀರ್ದೆ ಅದು ಏನ್ ಮಾಡುತ್ತೆ ಅಂದ್ರೆ, ಫಸ್ಟ್ ನೀರು ಸೊಳ್ಳಿಂದ ಸಿಕ್ಕ ಖುಷಿಗೆ ನೀರು ಹೊಡೆಯುತ್ತೆ. ಏನಾಗುತ್ತೆ, ನೀರು ಆ ಮರಿಗಳ ಮೇಲೆ ಹೋಗಿ ಚೆಲ್ಲುತ್ತೆ. ಆಮೇಲೆ ಆ ನೀರನ್ನ ಕುಡಿಯುತ್ತೆ. ಮಡುವಿನಲ್ಲಿ ಚೆಲ್ಲುತ್ತಲ್ಲಿ ಆ ನೀರನ್ನ ನೋಡಿ ಆನಂದ ಪಡ್ತಾ ಇದೆ. ಯಾಕಂದ್ರೆ ಯಾವುದೇ ಮನುಷ್ಯನಿಗೆ ಎಷ್ಟೇ ಬಡವಿದ್ರು ಕೂಡ ನೀರು ಸಿಕ್ತು ಅಂತ ಹೇಳಿದ್ರೆ ಅವನಿಗೆ ಏನಾಗುತ್ತೆ, ಮರಳಿ ಚೈತನ್ಯವನ್ನ ಪಡಿತಾನೆ. ಭಗವಂತನ ನಾಮ ಕೂಡ ಅಷ್ಟು ಈ ಸರೋವರದಲ್ಲಿ ಇರ್ತಕ್ಕಂಥ ಪರಿಶುದ್ಧವಾದ ನೀರು. ಅದನ್ನು ನಾವು ಸ್ವೀಕಾರ ಮಾಡಿದ್ರೆ ಈ ಬಹುಬಂಧನದ ಶ್ರಮ ಏನ್ ಹೇಳ್ತೀವಿ, ಸುಸ್ತು ನಮ್ಗೇನಾಗುತ್ತೆ, ಕಡಿಮೆ ಆಗುತ್ತೆ. ಮಹೇಶಾಪದರೊಂದು ಮಕರಿ ನಡುವಿನೊಳು ಹಲವು ಕಾಲದಿ ತಪಿಸಿ ಜೀವಿಸುತ್ತಿರಲು ಮದಗಜವು ಕೊಕ್ಕು ಮಡುವನ್ನೇ ಕಲಕುತ್ತಿರಲು ತಡೆಯದ ಮಕರಿ ಹಿಡಿದು ಗರಿಯ ಕಾಲು ನಾರಾಯಣ ಕೃಷ್ಣ. ಅದೇ ಕೊಂಡೊಳಗಡೆ ಏನಾಗಿರುತ್ತೆ, ಇನ್ನೊಂದು ಮೊಸಳೆ ಋಷಿಯ ಶಾಪಕ್ಕೆ ಸಿಕ್ಕು ಹಲವು ಕಾಲದಿಂದ ಆ ನೀರೊಳಗಡೆ ಇರುತ್ತೆ. ಏನ್ ಮಾಡುತ್ತೆ, ಯಾವುದು ಈ ಗಜೆ ಇರುತ್ತಲ್ಲ ಆ ಗಂಡಾನೆ ಅದ್ನೇ ಅದ್ರ ಕಾಲಲ್ಲಿ ಏನ್ ಮಾಡುತ್ತೆ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಹರೇ ಕೃಷ್ಣ. ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಅಹೋಬಿಲಂ ಗೋತ್ರಿ ಅಂತ ಹೇಳಿದ್ರೆ ಅದು ಕಾಲದ ನರಸಿಂಹ ಅಂತ ಇರ್ತಾರೆ. ಅವರನ್ನ ರಂಜಿಸುವುದಕ್ಕೆ ಅಂತ ಇಬ್ರು ಮಕ್ಕಳು ಅವತಾರ ಮಾಡ್ತಾರೆ. ಅವರು ಅಬಳಿಜರು, ಅವರು ಆಹಾ ಊಹು ಅಂತ ಅವರ ಹೆಸರು. ಆ ಗಂಧರ್ವರಲ್ಲಿ ಊಹು ಅನ್ನುವಂತ ಗಂಧರ್ವನಿಗೆ ಶಾಪ ಆಗಿ ಆ ಗಂಧರ್ವ ಇಲ್ಲಿ ಮೊಸಳೆಯಾಗಿ ಹೋಗಿರ್ತಾರೆ. ಹೌದು. ಏನಕ್ಕೆ ಅಂತ ಹೇಳಿದ್ರೆ ಅವನು ಮರುಜನದಲ್ಲಿ ರಾಜ ಆಗಿರ್ತಾನೆ. ಪ್ರಾಣಿಗಳಿಗೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಆ ಋಷಿ ಮುನಿ ಕಾಲನ ಹಿಡಿದು ಎಳೆದಿರ್ತಾನೆ. ಆ ಉದ್ದೇಶಕ್ಕೆ ಏನ್ ಮಾಡ್ತಾರೆ, ಶಾಪ ಕೊಟ್ಬಿಡ್ತಾರೆ. ಶಾಪ ಕೊಟ್ಟಾಗ ಅವನು ಇಲ್ಲಿ ಮಕ್ಕಳಾಗಿ ಮೊಸಳೆಯಾಗಿ ಜನ್ಮ ತಗೊಂಡಿದ್ದಾನೆ. ಹರೇ ಕೃಷ್ಣ. ಅತ್ತಿತ್ತ ನೋಡಿದನು ಸುತ್ತ ನೋಡಿದನು ಎತ್ತ ನೋಡಿದರು ಬಿಡದ ಮಕರಿಕಾಲು ಎಡದೊಮ್ಮೆ ನೋಡಿದನು ಸೆಳೆದೊಮ್ಮೆ ನೋಡಿದನು ಹೇಗೆ ನೋಡಿದರು ಬಿಡದು ಆ ಮಕರಿಕಾಲು
ಬಲ ಇದೆ. ಏನು? ನನ್ನಲ್ಲಿ ಬಲ ಇದೆ, ನಾನು ಬಿಡಿಸ್ಕೊಳ್ತೀನಿ ಅಂತೇಳಿ. ಯಾಕಂದ್ರೆ ಸುತ್ತಲೂ ಜನ ಇದ್ದಾರೆ, ನಾವು ಬಿಡಕ್ ಕೊಡ್ತೀವಲ್ವಾ, ಇದನ್ನ ನಾನು ಮಾಡಿದ್ದೀನಿ ಅಂತ. ಹಾಗೆ ನಾನು ಏನ್ ಮಾಡುತ್ತೆ, 3 ಕಾಲ ಮೇಲೆ ಒಂದ್ ಕಾಲದಲ್ಲಿ ಹಿಡಿಯೋದು, 3 ಕಾಲಿದೆ ನಂದು, ಎಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಮ್ಮೆ ಎಡಕ್ಕೆ, ಒಮ್ಮೆ ಬಲಕ್ಕೆ, ಒಮ್ಮೆ ಹಿಂದಕ್ಕೆ. ಎಷ್ಟು ಎಳೆದ್ರೆ ಏನಾಗುತ್ತೆ, ಕಾಲು ಬಿಡೋದಿಲ್ಲ, ಆಗಲ್ಲ. ಅವಾಗ ಏನ್ ಮಾಡುತ್ತೆ, ನೆಕ್ಸ್ಟ್ ಹೊಡಿತು. ತನ್ನ ಸತಿಸುತ್ತರೆಲ್ಲ ಸೆಳೆದವೊಂದಾಗಿ ತಮ್ಮ ಕೈಲಾಗದಂತೆ ಮುಖ ತಿರುಗಿದರು. ಎನ್ನ ಪುಣ್ಯದ ಫಲವು ಹೋಗಿ ನೀವೆಂದ ದುಮ್ಮಾನದಿಂದ ದೂರದಲ್ಲಿದ್ದರು. ನಾರಾಯಣ ಕೃಷ್ಣ. ಟ್ರೈ ಮಾಡಿತು, ಆಗ್ಲಿಲ್ಲ. ಆನೆಗೆ ದಡದ ಮೇಲೆ ನಿಂತ್ಕೊಳ್ತಾರಲ್ಲ, ತನ್ನ ಮಕ್ಕಳು, ಪತ್ನಿ, ಬಂದ ಬಾಂಧವರು ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿ ಏನ್ ಮಾಡ್ತಾರೆ, ಹಿಂದ್ಗಡೆ ಬರ್ತಾರೆ. ಹಿಂದ್ಗಡೆ 2 ಕಾಲಿಂದ ಸೊಂಟಿಂದ ಹಿಡ್ಕೊಂಡು ಎಳೆ ಟ್ರೈ ಮಾಡ್ತಾರೆ, ಮತ್ತು ಬಾಲದಿಂದ ಎಳೆ ಟ್ರೈ ಮಾಡ್ತಾರೆ. ಆದ್ರೆ ಅವ್ರಿಗೇನಾಗುತ್ತೆ, ಆಗೋದಿಲ್ಲ. ಆಮೇಲೆ ಹೇಳ್ತಾರೆ ಅವರು, ನಿಮ್ಮ ಪುಣ್ಯದ ಫಲ ಇಷ್ಟೇ, ಇದಕ್ಕೆ ನೀವು ಬಿಟ್ಬಿಡ್ರಿ ನನ್ನ ಅಂತೇಳಿ ಏನ್ ಮಾಡ್ತಾರೆ, ಅವರೆಲ್ಲ ಕಳಿಸ್ಬಿಡ್ತಾರೆ. ನಮಗೂ ಅಷ್ಟೇ, ನಮ್ ಜೊತೆಗೆ ಎಲ್ಲರೂ ಇದ್ರು ಒಂದು ಹಂತದವರೆಗೆ ನಮ್ಮ ಜೊತೆಗೆ ಇರ್ತಾರೆ. ಯಾವಾಗ ನಮ್ ಟೈಮ್ ಬರುತ್ತೋ ಒಬ್ಬೊಬ್ಬರೇ ಬಿಟ್ಟು ಹೋಗ್ತಾರೆ. ಮಹಾಭಾರತದ ನಾವು ಸ್ವರ್ಗಾರೋಹಣ ಅಧ್ಯಯನ ಮಾಡಿದವರಿಗೆ ಗೊತ್ತು, ಕೊನೆಗೆ ಸ್ವರ್ಗಾರೋಹಣ ಸಶರೀರವಾಗಿ ಮಾಡೋದು ಯಾರು, ಧರ್ಮರಾಯ ಒಬ್ಬನೇ. ಅವನ ಜೊತೆಗೆ ಒಂದು ನಾಯಿ ಕೂಡ ಹೋಗುತ್ತೆ. ಜೊತೆಗಿದ್ದಂಥವ್ರು ಯಾರು, ಬಲಿಷ್ಠರು, ಎಲ್ಲ ಬರ ಪಡೆದಿರ್ತಕ್ಕಂಥವ್ರು, ಸಹದೇವ, ಅರ್ಜುನ ಎಲ್ಲರೂ ಇರ್ತಾರೆ. ಜೊತೆಗೆ ದ್ರೌಪದಿ ಇರ್ತಾರೆ. ಎಲ್ಲರೂ ಪರಮ ಭಕ್ತರೇ. ಆದ್ರೆ ನಮಗೂ ಅಷ್ಟೇನೆ, ಜೊತೆಗೆ ಹೋಗುವಾಗ, ಈ ದೇಹ ತ್ಯಾಗ ಮಾಡುವಾಗ ನಮ್ಮ ಜೊತೆಗೆ ಯಾರು ಬರಲ್ಲ. ನಮ್ಮ ಜೊತೆಗೆ ಬರೋದು ನಿಜವಾಗ್ಲೂ ಅಂತಂದ್ರೆ ಭಗವಂತನ ನಾವು ಮಾಡಿರೋ ಪುಣ್ಯ, ಅದು ಮಾತ್ರ ನಮ್ಮ ಜೊತೆಗೆ ಬರೋಂಥದ್ದು. ಅದಕ್ಕೆ ಎಚ್ಚರದಿಂದ ಭಗವಂತ ಕೊಟ್ಟ ಈ ಜೀವನವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್, ಕಚ್ಚು ಸೆಳೆಯಿತವಿ ಆಮಕರಿ ಕಾಲು ರಕ್ತಮಯವಾಗಿ ತುಂಬಿದ ಕೊಳದ ನೀರು ಅಕಾಂಡ ಇನ್ನೂ ಗತಿಯಾರು ಎಂತ ದಿಕ್ಕಿಗೆಟ್ಟಂತೆ ಮೊರೆಯಿಟ್ಟ ಗಜರಾಜ. ನಾರಾಯಣ ಕೃಷ್ಣ. ಮೊಸಳೆ ಕಚ್ತಾ ಇದೆ ಕಾಲು ಆನೆದು. ಆ ಕಚ್ತಾ ಇರೋ ಫೋರ್ಸಿಗೆ ಆ ಸರೋವರವೆಲ್ಲ ರಕ್ತದ ಬಣ್ಣಕ್ಕೆ ತಿರುಗುತ್ತಂತೆ. ಅವಾಗ ಆ ಒದ್ದಾಡ್ತಾ ಗಜರಾಜ ಹೇಳ್ತಾನೆ, ಇನ್ನು ನನಗೆ ಯಾರು ಗತಿ, ದಿಕ್ಕಿಗೆಟ್ಟವನಂತೆ ಅವನು ಮೊರೆ ಹಿಡಿದಾನಂತೆ. ಅವಾಗ ಅಚ್ಯುತಾನಂದ ಶ್ರೀ ಹರಿಯನ್ನ ಕಾಯೋ, ಸಚ್ಚಿದಾನಂದ ಸರ್ವೇಶ್ವರನೆ ಕಾಯೋ, ಭಕ್ತವತ್ಸಲನೆ ಭವ ಭಂಜನನೆ ಕಾಯೋ, ಕಷ್ಟಪಡುವೆನನೆ ಕರುಣಿಸಿ ಕರುಣಿ ಕಾಯೋ. ನಾರಾಯಣ ಕೃಷ್ಣ. ಮನುಷ್ಯರ ಸ್ವಭಾವ ಮತ್ತೆ ಪ್ರಾಣಿಗಳ ಸ್ವಭಾವಕ್ಕೂ ಜಾಸ್ತಿ ವ್ಯತ್ಯಾಸ ಏನು ಇರೋದಿಲ್ಲ ಅಲ್ವಾ? ಒಂದೇ ಮಾತು ಹೇಳ್ತಾದ್ರೆ, ಸಂಕಟ ಬಂದಾಗ ಕೇಳಿಸ್ತಾ ಇರೋದು ನನಗೆ, ಸಂಕಟ ಬಂದಾಗ ಅಲ್ಲಿವರೆಗೂ ಏನಿತ್ತು ಬಿಲ್ಡಪ್ ಆಗಿದ್ದು, ನಾನು ನನ್ನ ಹೆಂಡತಿ ಮಕ್ಕಳು ನನ್ನಲ್ಲಿರೋ ಶಕ್ತಿ ಮೇಲೆ. ಯಾವಾಗ ತನ್ನ ಶಕ್ತಿ ಏನಿಲ್ಲ ಅಂತ ಗೊತ್ತಾಯ್ತು, ಆವಾಗ ಭಗವಂತನ ಧ್ಯಾನ ಮಾಡು. ಸೊ ಅಷ್ಟೇ, we are all hero when ಕೃಷ್ಣ is with us. ಕೃಷ್ಣ ನಾವಿದ್ದಾಗ ಎಲ್ಲರೂ ಹೀರೋ ಆಗಿರ್ತೀವಿ. ಕೃಷ್ಣ ಇಲ್ಲ ಅಂದ್ರೆ ಝೀರೋ ಅಲ್ವಾ? ಹಾಗೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸದಾಕಾಲ ಭಗವಂತ ಒಬ್ಬನಿದ್ದಾನೆ. ಫಸ್ಟ್ ಪಾರ್ಟ್ ಅಲ್ಲಿ ಆನೆ ಸುಖನ ಅನುಭವಿಸು, ನಾನು ಹೀರೋ, ನನ್ನ ಜೊತೆಗೆ ಮಕ್ಕಳು, ಮರಿ, ಸಂಸಾರ ಎಲ್ಲ ಇದೆ ಅಂತ. ಯಾವಾಗ ಒಂದು ಮೊಸಳೆ ತನ್ನ ಕಾಲನ ಬಲಿಷ್ಠವಾಗಿ ಹಿಡ್ಕೊಳ್ತೋ ಅವನು ವೀಕ್ ಆಗ್ತಾ ಹೋದ, ಅವಾಗ ಭಗವಂತ ಬಂದ. ಈ ಯುಗಾದಿ ದಿವಸ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರು, ಸಂಕಟ ಬಂದಾಗ ವೆಂಕಟರಮಣ ಅನ್ನೋದು ಯಾವಾಗಲೂ ವೆಂಕಟರಮಣ ಅಂತ ಇದ್ರೆ ನಮಗೆ
ಸಂಕಟ ಬರಲ್ಲ ಅಂತ ಹೇಳಲ್ಲ, ಸಂಕಟ ಬಂದಾಗ ಬರುತ್ತೆ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಆ ನೋವು ಬರೆಸುವಂತ ಒಂದು ಶಕ್ತಿ ಭಗವಂತನೇ ಕೊಡ್ತಾರೆ. ನೆಕ್ಸ್ಟ್ 84 ಲಕ್ಷ ಜೀವರಾಶಿಗಳ ಹಿಂಬಿಟ್ಟು ಸಲಹು ಜಗದೀಶ್ವರನ ಕಾಯೋ ಜಂಗಮಸ್ಥಾವರದೊಳಗೆ ಪರಿಪೂರ್ಣ ಎಂಬಂತ ನೀಯನ್ನ ಬಂಧನ ಬಿಡಿಸೋ ನಾರಾಯಣ ಕೃಷ್ಣ. ಎಷ್ಟು ಲಕ್ಷ ಜೀವಿಗಳಿದಾವೆ? ವೆರೈಟೀಸ್ 84 ಲಕ್ಷ. ಈಗ ಎಲ್ಲದಕ್ಕೂ ಭಗವಂತ ಸಲ್ಲಿಸ್ತಾ ಇದ್ದಾನೆ. ಎಲ್ಲರಿಗೂ ಸಿಗ್ತಾ ಇದೆಯಾ? ಗಾಳಿ, ಬೆಳಕು, ನೀರು, ಇವೆಲ್ಲ ಸ್ವಯಂ ಭಗವಂತನೇ ಕೊಟ್ಟಿರೋದು. ಎಲ್ಲ ದೇವಾನು ದೇವತೆಗಳು ದೇವತನ ಪರಮ ಪುರುಷನ ಅಣತಿಯಂತೆ ಅವನಿಗೆ ಹೆದರಿ ಇವೆಲ್ಲ ನಮಗೆ ದಯಪಾಲಿಸ್ತಾರಂತೆ. ನೀರು, ಗಾಳಿ, ಬೆಳಕು ಇದೆಲ್ಲ ಎಲ್ಲ ಜೀವಗಳನ್ನು ಸರಿಸ್ತಾ ಇದೆ ಭಗವಂತ. ಎಲ್ಲದರಲ್ಲೂ ನೀನೇ ಪರಿಪೂರ್ಣ. ನೀನು ನನ್ನ ಬಂಧನದಿಂದ, ಈ ಬಂಧನದಿಂದ ನೀನು ಬಿಡಿಸು ಅಂತ ಹೇಳಿ ಅವನು ಏನ್ ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈರೇಳು ಭುವನವನ್ನು ಹೃದಯದೊಳಗಿಟ್ಟೆ ಕಾದುಕೋ ಎಂದು ಗಜರಾಜ ಮೊರೆಯಿಟ್ಟ. ಆಹಾರ ನಿದ್ರೆ ಇಲ್ಲದೆ 1000 ವರುಷ ಬಹಳ ನೊಂದಿನ ಸ್ವಾಮಿ ಕಾಯೋ ಬಾ ಎಂದ ನಾರಾಯಣ ಕೃಷ್ಣ. ಈ ಯುದ್ಧ ಮೊಕರ ಅಂದ್ರೆ ನೀರಿನೊಳಗಡೆ ಮೊಸಳೆ ಮತ್ತೆ ಆನೆ ಕಾಲಿಟ್ಟು 1 ವರ್ಷ, 1000 ವರ್ಷ ಯುದ್ಧ ನಡೀತಂತೆ. ಅದು ಬಿಡ್ತಾ ಇಲ್ಲ, ಇದು ತನ್ನ ಪ್ರಯತ್ನ ಕೂಡ ನಾನು ನಿಲ್ಲಿಸ್ತಾ ಇಲ್ಲ. ಬಹಳ ನೊಂದ್ಬಿಟ್ಟಿದ್ದೀನಪ್ಪ ಸ್ವಾಮಿ, ದಯವಿಟ್ಟು ನಿನ್ನನ್ನ ರಕ್ಷಣೆ ಮಾಡು ಅಂತ ಹೇಳಿ ಏನ್ ಮಾಡುತ್ತೆ? ಮೊರೆ ಹಿಡಿಯುತ್ತೆ. ವೇದಗಳ ಕದ್ದುಕೊಂಡೊಯ್ದ ದಾನವನ ಸಾಧಿಸಿದೆ, ಭೇದಿಸಿದೆ, ಅವರ ಛೇದಿಸಿದೆ. ಆದಿನಿಗಮವ ತಂದು ಕಮಲಜನಿಗೆದ್ದೆ ವೇದಾಂತ ವೇದ್ಯ ಮತ್ಸ್ಯವತಾರ ಶರಣೋ ನಾರಾಯಣ ಕೃಷ್ಣ. ಇಲ್ಲಿ ಆನೆಗೆ ಶರಣಾಗತ ಭಾವನೆ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಸೊ ಹೇಳ್ತಾರೆ, ನಮ್ಗೆ ಅತಿ ಕಷ್ಟ ಬರ್ತಾ ಇದೆ ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದ ಅವರ ಜೀವನ ಚರಿತ್ರೆಯಲ್ಲಿ ಯಾವಾಗ್ಲೂ ಹೇಳ್ತಾರೆ, ಭಗವಂತ ಅವನಿಗೆ ಅನುಗ್ರಹ ಕೊಡ್ಬೇಕು ಅಂತ ಹೇಳಿದ್ರೆ ಅವನಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ಸ್ವಲ್ಪ ಸ್ವಲ್ಪನೇ ಕಿತ್ಕೊಳ್ತಾ ಹೋಗ್ತಾನಂತೆ. ಇಲ್ಲಿ ಆನೆಗೆ ಹಾಗೆ ಮಾಡ್ತಾ ಇದ್ದಾರೆ. ಅದರ ಸಂಪತ್ತನ್ನ ಸೆಳೀತಾ ಇದ್ದಾನೆ. ಅದರ ಆನೆ ಬಲ ಎಂತದ್ದು ತುಂಬಾ ಬಲಿಷ್ಠವಾಗಿರುತ್ತೆ. ಆ ಬಲನೇ ಕುಗ್ಗಿಸ್ತಾ ಇದ್ದಾನೆ ಭಗವಂತ. ಅದಕ್ಕೆ ಅವರು ಶರಣಾಗತಿ ಭಾವದಲ್ಲಿ ಹೇಳ್ತಾ ಇದ್ದಾರೆ, ವೇದಗಳನ್ನು ಕದ್ಕೊಂಡು ಹೋಗಿರ್ತಕ್ಕಂಥ ದಾನವನ್ನ ನೀನು ಸಾಯಿಸಿದೆ, ಆ ಆದಿನಿಗಮವನ್ನು ತಂದು ಕಮಲಜನಿಗಿದ್ದಿದ್ರೆ ಬ್ರಹ್ಮನ ಕೈಗೆ ನೀನು ಒಪ್ಪಿಸಿದೆ, ವೇದಾಂತ ಎಲ್ಲವನ್ನೂ ತಿಳಿದವು ನೀನು, ಮತ್ಸಾವತಾರಿ ನೀನು, ನಿನಗೆ ನಾನು ಶರಣಾಗತನಾಗ್ತೀನಿ ಅಂತ ಹೇಳಿ ಏನ್ ಮಾಡುತ್ತೆ? ಇಲ್ಲಿ ಬೇಡ್ಕೊಳ್ತಾ ಇದೆ. ಸುರಾಸುರ ರೂಪಾಂಗಡಲ ಮತಿಸುತ್ತಿರಲು ಮುರವೈರಿ ಹಾಸಿಗೆಯ ಹರಿ ಮಾಡಿಕೊಂಡು ಭರತಿ ಮಂದರ ಗಿರಿಯ ಇಳಿಯುತ್ತಿರೆ ಬಂದು ಗಿರಿಯ ನೆತ್ತಿದ ಕೂರ್ಮ ಹರಿದಿದಗೆ ಶರಣೋ ನಾರಾಯಣ ಕೃಷ್ಣ. ಸಮುದ್ರ ಮಂಥನ ಆಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ? ಮಂಥನ ಪರ್ವತ ಹುಡುಗೋಗ್ತಾ ಇರುತ್ತೆ. ಅವಾಗ ಭಗವಂತ ಏನ್ ಮಾಡ್ತಾರೆ? ಕೂರ್ಮಾವತಾರ ತಗೊಂಡು ತನ್ನ ಬೆನ್ನು ಹುರಿ ಮೇಲೆ ಮಂದರ ಪರ್ವತವನ್ನ ಇಳಿಸ್ಕೊಳ್ತಾರೆ. ಅಂಥದ್ದೆಲ್ಲ ಮಾಡಿದ್ಯಾ, ನನ್ನ ರಕ್ಷಣೆ ಮಾಡುವಂತ ಬೇಡ್ಕೊಳ್ತಾ ಇದೆ ಆನೆ. ಸುರುಳಿಸುತ್ತಿದ ಭೂಮಿ ಧಾಡೆಯಲ್ಲಿ ತಂದೆ ದುರುಳ ಹಿರಣ್ಯಾಕ್ಷಗನನು ವೇಗದಲ್ಲಿ ಕೊಂದೆ ಧರಣಿದೇವಿಯನು ಸದನದ ಒಳಗೆದ್ದೆ ವರಹವತಾರ ಶ್ರೀಹರಿನಿನಗೆ ಶರಣೋ ನಾರಾಯಣ ಕೃಷ್ಣ. ಇಲ್ಲಿ ವರಾಹವತಾರ ಏನಾಗುತ್ತೆ? ಹಿರಣ್ಯಾಕ್ಷ ಏನ್ ಮಾಡ್ತಾನೆ? ಭೂಮಿಯನ್ನ ತಳ್ಬಿಡ್ತಾ ಇರ್ತಾನೆ. ಅವಾಗ ಏನ್ ಮಾಡ್ತಾರೆ? ವರಾಹವತಾರ ತಗೊಂಡು ಏನ್ ಮಾಡ್ತಾರೆ? ಆ ಭೂಮಿಯ ದೇವಿಯನ್ನ ರಕ್ಷಣೆ ಮಾಡಿದೆ, ನನ್ನನ್ನು ನೀನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಆನೆ ಏನ್ ಮಾಡ್ತಾ ಇದೆ? ಕೇಳ್ತಾ ಇದೆ. ನೆಕ್ಸ್ಟ್ ಸುರುಳಿಸುತ್ತಿದ್ದ ಬಾಲಕನು ಕರೆಯಲಿಗೆ ಕಂಬದಲ್ಲಿ ಬಂದೆ ಸೀಳಿದ ಕಸನ ಕರುಣಿನ ಮಾಲೆ ಹಾಕಿದೆ ಶೀಲ ಪ್ರಹ್ಲಾದನಿಗೆ ಅಭಯವನ್ನು ಇತ್ತೆ ಶ್ರೀಲಕ್ಷ್ಮಿ ಕೊಡನಿದ್ದ ನರಸಿಂಹ ಶರಣೋ ನಾರಾಯಣ ಕೃಷ್ಣ. ನರಸಿಂಹನ ಯಾರು ಕರ್ಕೊಂಡು ಬಂದಿದ್ದು? ಪ್ರಹ್ಲಾದ. ಎಲ್ಲಿಂದ ಕರ್ಕೊಂಡು ಬಂದ್ರು? ಕಂಬದಿಂದ ಅಲ್ವಾ? ಸೊ
ಕಂಬದಿಂದನೂ ನೀನು ಬಂದೆ, ಬಾಲಕ ಕರೆದಿದ್ದಕ್ಕೆ ನನ್ನನ್ನ ನೀನು ಕಾಪಾಡುವಂತ ಏನ್ ಮಾಡ್ತಾ ಇದೆ. ಆನೆ ಭಗವಂತನನ್ನ ಬಗೆ ಬಗೆಯ ಸ್ತುತಿಯಿಂದ ಕರೀತಾ ಇದೆ. ಬಲಿಯದಾನವ ಬೇಡಿ ಬ್ರಹ್ಮಚಾರಿ ಗಾಲಿ ನೆಲದ ಮೂರು ಅಡಿ ಮಾಡಿ ನಡೆದೆ. ಅಲೆದ ಪಾದಗಳ ಭಾಗಿರಥಿಯ ತಂದೆ ಚೆಲುವೆ ವಾಮನ ಮೂರ್ತಿ ಶ್ರೀ ವಿಕ್ರಮನ ಶರಣೋ ನಾರಾಯಣ ಕೃಷ್ಣ. ನೀನು ಒಬ್ಬ ಬಾಲ ಬ್ರಹ್ಮಚಾರಿಯಾಗಿ ಬಂದು ಏನ್ ಮಾಡಿದೆ, ಇಲ್ಲಿ ಬಲಿಯಂತ್ರ ನೀನ್ ದಾನ ಬೆಳೆದೆ. ಇಡೀ ಭೂಮಂಡಲವನ್ನ ನೀನೇನ್ ಮಾಡಿದೆ, 3 ಹೆಜ್ಜೆಗೆ ಆಗುವಷ್ಟು ರೀತಿಯಲ್ಲಿ ನಿನ್ನನ್ನು ನೀನು ವಿಸ್ತರಣೆ ಮಾಡ್ಕೊಂಡಿದ್ಯಾ ಅಂತ ನಿನಗೆ ವಾಮನ ಮೂರ್ತಿಯೇ, ತ್ರಿವಿಕ್ರಮನೇ, ನಿನಗೆ ನಾನು ಶರಣಾಗತನಾಗ್ತಾ ಇದ್ದೀನಿ. ನನ್ನನ್ನು ನೀನು ರಕ್ಷಣೆ ಮಾಡು. ದುಷ್ಟ ಕ್ಷತ್ರಿಯ ನೃಪರ ಕುಲವ ಸಂಹರಿಸಿ ರಕ್ತದ ವಿಸಾರ ದರ್ಪಣವನಿ ಕೊಟ್ಟೆ. ಮತ್ತೆ ವೇದಾಂತ ಶಾಸ್ತ್ರಗಳ ನೆರೆ ಓದಿ ವಿಪ್ರಭಾಗವ ರಾಮ ನಿನಗೆ ಹರಿ ನಿನಗೆ ಶರಣೋ ನಾರಾಯಣ ಕೃಷ್ಣ. ಕ್ಷತ್ರಿಯರ ಇಡೀ ಭೂಮಂಡಲವನ್ನ 21 ಬಾರಿ ಸುತ್ತಿ ಎಲ್ಲ ರಾಜರನ್ನ ಸಂಹಾರ ಮಾಡಿದ ಯಾರು? ಪರಶುರಾಮರು. ಅವರಾಗಿ ಬಂದವ ನೀನು, ಅವರ ಎಲ್ಲರನ್ನ ಸಂಹಾರ ಮಾಡಿದವ ನೀನು. ಅಂತಹ ಬ್ರಾಹ್ಮಣ ಪರಶುರಾಮ ನೀನು, ನಿನಗೆ ನಾನು ಶರಣಾಗ್ತನಾಗಿದ್ದೀನಿ, ನನ್ನನ್ನ ರಕ್ಷಣೆ ಮಾಡುವಂತ ಕೇಳ್ತಾ ಇದ್ದಾರೆ. ಹರನ ಬಿಲ್ಲನೆ ಮುರಿಯುದರಣಿ ಜಯ ತಂದೆರುಡ ರಾವಣ ಶಿರಗಳ ಹತ್ತುದರಿದೆ. ವರ ವಿಭೀಷಣ ಗಮನ ರಾಜ್ಯಗಳ ನಿತ್ಯೆ ಶರಣು ರಕ್ಷಕ ಸೀತಾಪತಿ ರಾಮ ಶರಣೋ ನಾರಾಯಣ ಕೃಷ್ಣ. ಶಿವನ ಧನಸ್ಸನ್ನ ಮುರಿದದ್ದು ಯಾರು? ರಾಮ. ಏನ್ ಮಾಡಿದನು? ರಾವಣನ 10 ತಲೆಗಳ ರಾವಣನ ಏನ್ ಮಾಡ್ದ? ಸಂಹಾರ ಮಾಡ್ದ. ಮತ್ತೆ ವಿಭೀಷಣನಿಗೆ ರಾಜ್ಯವನ್ನ ಕೊಟ್ಟ. ಅಂತಹ ಶರಣಾಗತನಾಗಿ ಬಂದಿರತಕ್ಕಂತ ವಿಭೀಷಣನನ್ನ ಕೊಡದವನು ನೀನು, ನಿನಗೆ ನಾನು ಶರಣಾಗ್ತಾ ಇದ್ದೀನಿ, ನನ್ನನ್ನ ರಕ್ಷಣೆ ಮಾಡು. ಮಧುರೆಯಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದೆ. ತರಳತನದಲ್ಲಿ ಹಾಲು ಬೆಣ್ಣೆಗಳ ಮೆದ್ದೆ. ತರುವ ಕಾಯುತ ಕೊಂದೆ ಹಲವು ರಕ್ಕಸರ ಬಲರಾಮ ಕೃಷ್ಣ ಗೋಪಾಲಕನ ಶರಣೋ ನಾರಾಯಣ ಕೃಷ್ಣ. ಮದುವೆಯಲ್ಲಿ ಹುಟ್ಟಿದ್ಯಾರು? ಗೋಕುಲದಲ್ಲಿ ಎಲ್ಲಿ ಬೆಳೆದವರು? ಗೋಕುಲದಲ್ಲಿ ಬೆಳೆದವರು. ಇನ್ನೇ ಏನೇನು ಕಲಿತಾ ಇದ್ರು? ಬೆಣ್ಣೆ. ಕಳ್ಳತನದಲ್ಲಿ ಹಾಲು ಬೆಣ್ಣೆಗಳನ್ನ ನೀನೆಲ್ಲ ಏನ್ ಮಾಡಿದೆ? ತಿಂದಿದೀಯಾ? ತರುವ ಕಾಯುತ್ತ ಅಂದ್ರೆ ಹಸುಗಳನ್ನ ಕಾಯ್ತಾ ನೀನೇನ್ ಮಾಡಿದೆ? ಹಲವು ರಾಕ್ಷಸರನ್ನ ಸಂಹಾರ ಮಾಡಿದ್ಯಾ. ಯಾರು? ಕೃಷ್ಣ ಬಲರಾಮರಾಗಿ. ಅಂತ ಗೋಪಾಲಕನೇ, ನಿನಗೆ ನಾನು ಶರಣ ಹೊಂದ್ತಾ ಇದ್ದೇನೆ. ತ್ರಿಪುರ ಸತಿಯರ ವ್ರತ ಅಪಹರಿಸಿದವನೇ, ಪೃಥ್ವಿಯೋಳು ಅಶ್ವತ್ಥನಾಗಿ ಮೆರೆದವನೇ. ಬಿಸಿಗಣ್ಣ ಹರಗೆ ಅಂಬಾಗಿ ನಿಂತವನೇ, ಪಶುಪತಿ ಪ್ರಿಯ ಭೌತ ಅವತಾರಿ ಶರಣೋ ನಾರಾಯಣ ಕೃಷ್ಣ. ತ್ರಿಪುರಾದಲ್ಲಿ ಸತಿಯರು ವ್ರತ ಮಾಡ್ತಾ ಇರ್ಬೇಕಾದ್ರೆ ಅವರನ್ನ ಅಪಹರಿಸ್ತಾರೆ. ಮತ್ತೆ ಪೃಥ್ವಿಯೋಳು ಅಶ್ವತ್ಥನಾಗಿ ಮೆರೆದವನೇ, ಬಿಸಿಗಣ್ಣ ಹರಗೆ ಅಂಬಾಗಿ ನಿಂತವನೇ. ಸೊ ಇದು ಮೋಸ್ಟ್ಲಿ ಮದನ ಕಾಮ ಹೇಳ್ತಾರಲ್ಲ, ಅದು ಭಸ್ಮಾಸುರನ್ಗೆ ತಲೆ ಮೇಲೆ ಇಟ್ಟಾಗಿ ಬರುತ್ತಲ್ಲ, ಹಾಲಿನ ಇದಕ್ಕೆ ಮ್ಯಾಚ್ ಆಗೋದು. ಸೊ ಬಿಸಿಗಣ್ಣ ಅಂದ್ರೆ ಅದೇ ಲೆಕ್ಕದಲ್ಲಿರಬೇಕು, ನನಗೆ ಸರಿಯಾಗಿ ಗೊತ್ತಿಲ್ಲ. ಇದು ಪಶುಪತಿಯ ಬೌದ್ಧ ಅವತಾರ ಕಾಣಿರೋದು, ನಿಮಗೆ ನಾನು ಶರಣಾಗ್ತಿದ್ದೀನಿ ಅಂತ. ವರ್ಣಾಶ್ರಮಗಳೆಲ್ಲ ಒಂದಾಗಿರಲು ಪಿಂಡಾನದಿಂದ ತುರುಗವನೇರಿಕೊಂಡು ಪನ್ನಪಡಿಸುತ್ತ ಹಲವು ಪಾತಕರ ಮುಂದೆ ಬ್ರಹ್ಮ ಸ್ವರೂಪ ಕಲ್ಕ್ಯವತಾರ ಶರಣೋ ನಾರಾಯಣ ಕೃಷ್ಣ. ವರ್ಣಾಶ್ರಮಗಳೆಲ್ಲ ಒಂದೇ ಆಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕುದುರೆಯನ್ನ ಏರ್ಕೊಂಡು ಬಂದು ಹಲವು ಪಾತಕರನ್ನ ಕೊಂಡಂತ ಬ್ರಹ್ಮಸ್ವರೂಪ ಕಲ್ಕ್ಯಾವತಾರಕ್ಕೆ ನಾನು ಶರಣ ಹೊಂದ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅರಿಯದಂತಿರದ ಅಚ್ಯುತ ರಕ್ಷಿತೆನ್ನ, ಮರೆಯದಂತಿರದ ಮಾಧವ ರಕ್ಷಿತೆನ್ನ, ಕೆಳನಂದರೆ ಕೇಶವ ರಕ್ಷಿತೆನ್ನ, ಕಾಣನೆಂದೇ ಕರುಣಿಸಿ ರಕ್ಷಿತೆನ್ನ ನಾರಾಯಣ ಕೃಷ್ಣ. ನಾವಿಲ್ಲಿ ಕಷ್ಟ
ಕಷ್ಟದಲ್ಲಿ ತೊಡಗಾಡ್ತಾ ಇದ್ದೀನಿ, ನೀನು ಹರಿದಂಗಿರದೆ ನನ್ನನ್ನು ರಕ್ಷಣೆ ಮಾಡಪ್ಪ ಅಚ್ಯುತ, ಶುದ್ಧಿ ಇಲ್ಲವನೇ ಮರೆಯದೆ ನನ್ನ ಮಾಧವ ನೀನು ನನ್ನ ರಕ್ಷಣೆ ಮಾಡು, ಕೇಶವ ನನ್ನ ರಕ್ಷಣೆ ಮಾಡು. ಕಾರಣನೆಂದ್ರೆ ನಾನು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಇದು ಮಾಡ್ಬೇಡ, ಕರುಣಿಸಿ ನನ್ನ ಮೇಲೆ ಕರುಣೆ ಅಂತ ಅವರು ಹೇಳ್ತಾ ಇದ್ದಾರೆ. ಕಾಯ ಕಂಜದ ಪ್ರಾಣ ಹೋಗುತ್ತದೆ ಮುನ್ನ, ಯಾವಾಗ ಹರಿ ಬಂದು ಕಾಗನೋ ಎನ್ನ, ಸೇರಿದನು ಮೂಗಿನೊರೆ ಇಟ್ಟ ಗಜರಾಜ, ದಾನವಂತನನ್ನು ಕಿವಿಗೊಟ್ಟು ಕೇಳಿದನು ನಾರಾಯಣ ಕೃಷ್ಣ. ಎಲ್ಲಿಯವರೆಗೂ ನಮ್ಮ ಆರ್ತನಾಮದಿಂದ ನಮ್ಮ ಹೃದಯದ ಶುದ್ಧಿಯಿಂದ ನಾವು ಭಗವಂತನನ್ನ ಪ್ರಾರ್ಥಿಸೋದಿಲ್ವೋ ಅಲ್ಲಿವರೆಗೂ ನಮ್ಮ ಕೂಗು ಭಗವಂತನಿಗೆ ತಲುಪೋದಿಲ್ಲ. ಅದನ್ನ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ನನ್ನ ದೇಹದ ಪ್ರಾಣ ಹೋಗ್ತಾ ಇದೆ, ದೇಹದೊಳಗಿಂದ ಪ್ರಾಣ ಹೋಗ್ತಾ ಇದೆ, ಯಾವಾಗ ಬಂದು ನೀನ್ ಕಾಯ್ತೀಯಪ್ಪ ಅಂತೇಳಿ ಅವನು ಕೂಗಿ ಮೊರೆ ಹೇಳ್ತಾ ಇದ್ದಾನೆ. ಎಷ್ಟೊಂದು ಜನನ ಸಂಹಾರ ಮಾಡಿದೋ ಭಗವಂತನಿಗೆ ಆವಾಗ ಕಿವಿಗೆ ಕೇಳಿಸುತ್ತಂತೆ. ಆರ್ತನಾದ ಅಂದ್ರೆ ಶುದ್ಧವಾದ ಹೃದಯದಿಂದ ಮೊರೆ ಇಟ್ಟಾಗ ಮಾತ್ರ ಭಗವಂತನಿಗೆ ಕೇಳಿಸುತ್ತೆ ಅಂತ ಹೇಳಿ ಅಲ್ಲಿ ಅರ್ಥ ಮಾಡ್ಕೊಳ್ಬೋದು. ಕ್ಷೀರಾದಿಯಲ್ಲಿ ವೈಕುಂಠ ನೆಲೆಸಿದ್ದ, ಶೇಷನ ಹಾಸಿಗೆ ಮೇಲೆ ಕುಳಿತಿದ್ದ, ಶ್ರೀಲಕ್ಷ್ಮಿ ಸಮ್ಮೇಳನದಿಂದ ಒಪ್ಪಿರಲು ಆಲೈಸಿ ಕೇಳಿದನು ಅಜನ ನಾರಾಯಣ ಕೃಷ್ಣ. ಕ್ಷೀರಾಬ್ದಿಯಲ್ಲಿ ಯಾರಿರ್ತಾರೆ? ವೈಕುಂಠ ಲೋಕ ಅಲ್ವಾ? ಎಲ್ಲಿ ಮಲಗಿರ್ತಾರೆ ಅವರು? ಶೇಷಶಯನ ಮೇಲೆ ಮಲಗಿರ್ತಾರೆ. ಜೊತೆಗೆ ಯಾರಿರ್ತಾರೆ? ಲಕ್ಷ್ಮಿ ಇರ್ತಾರೆ. ಲಕ್ಷ್ಮೀ ಸಮೇತದಿಂದ ಬರ್ತಾರಂತೆ ಎಲ್ಲಿಗೆ? ಆ ಒಂದು ಸ್ಥಳಕ್ಕೆ. ಹೇಗೆ ಅಜನನ ಬೆಕ್ಕವನೇ ಅಂತ ಹೇಳ್ತಾ ಇದ್ದಾನೆ. ಅಜ ಅಂದ್ರೆ ಹುಟ್ಟು ಸಾವಿರದವನು ಅಂತ ಒಂದ್ ಕಡೆ ಅರ್ಥ ಆದ್ರೆ, ಇನ್ನೊಂದು ಕಡೆ ಬ್ರಹ್ಮ ಅಂತ ಆಗುತ್ತೆ. ಸೊ ಬ್ರಹ್ಮನನ್ನ ಸೃಷ್ಟಿಸಿದವನು ಯಾರು? ನಾರಾಯಣ ಅಲ್ವಾ? ಸೊ ಅವನಿಗೆ ನಾನು ಶರಣಾಗತನಾಗ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶಂಖಚಕ್ರಗಳೆಲ್ಲವೆಂದು ಶಂಕಿಸದೆ, ಬಿಂಕದಿಂಗರುಡನ್ನ ಬೆಗದೇರಿಸಿಕೊಳ್ಳದೆ, ಪಂಕಜಾಕ್ಷಿಯ ಕೂಡ ತಾನೂ ಸಿರಿಸದೆ, ಪಂಕಜನಾಭವಂತನು ಕೊಳದೊಳಗೆ ನಾರಾಯಣ ಕೃಷ್ಣ. ನಾರಾಯಣ ವಾಹನ ಯಾವುದು? ಗರುಡ. ಶಂಖಚಕ್ರ ಇದೆಯೋ ಇಲ್ಲ ಅಂತ ಯೋಚನೆ ಮಾಡಲಿಲ್ಲ. ಭಗವಂತ ಏನ್ ಮಾಡಿದ? ಪಕ್ಕನೆಗೆ ಪಂಕಜಾಕ್ಷಿಯ ಜೊತೆಗೆ ಪಂಕಜನಾಭನು ಕೂಡ ಆ ಕೊಳಗಡೆಗೆ ಬರ್ತಾರೆ ಬ್ರಹ್ಮದೇವರು. ಅಂದ್ರೆ ಭಗವಂತ ಆರ್ತನಾದದಿಂದ ಕರೆದಾಗ ತಾನು ಯಾವ ಸ್ಥಿತಿನಲ್ಲಿ ಇದ್ದೇನೆ ಅನ್ನೋದು ಕೂಡ ಅವನು ಯೋಚಿಸೋದಿಲ್ಲ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಹೇಳ್ತೀರಾ? ಅಂದ್ರೆ ಭಗವಂತನನ್ನ ಆ ಶರಣಾಗತ ಭಾವದಲ್ಲಿ ನಾವು ದಯವಿಟ್ಟು ಕರೆದಾಗ ಅವನು ಭಗವಂತ ನನ್ನ ಜೊತೆ ಶಂಖ ಚಕ್ರ ಗರುಡ ಲಕ್ಷ್ಮಿ ಇದರಾದರೂ ಸಹ ನೋಡಿದಂಗೆ ಭಗವಂತ ಅಲ್ಲಿಂದ ಮಾಯವಾಗಿ ಟಕ್ಕಂತ ಇಲ್ಲಿ ಬಂದ್ಬಿಡ್ತಾನೆ, ಇಳಿದು ಬರ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ವಾದಿರಾಜರು ತಿಳಿಸ್ತಾ ಇದ್ದಾರೆ. ಸಚ್ಚೆ ಉಪ್ಪರಿಗೆ ಹಿಡಿದು ಬರುವಾಗ ವಜ್ರಕುಂಡಲ ಕದದು ಹಾರಗಳು ಹೊಳೆಯಿ, ಹೊತ್ತ ಪೀತಾಂಬರವು ನೆಲಕ್ಕೆ ಅಳೆಯುತ್ತಲೇ ಎದ್ದು ಬಂಧನದಾಯ ಸಮುದ್ರ ಬಂದಂತೆ ನಾರಾಯಣ ಕೃಷ್ಣ. ಯಾವಾಗ ಅವನು ಶುದ್ಧಮನಸ್ಸಿಂದ ಕರೆದ್ನೋ, ಉಪ್ಪರಿಗಿಂತ ಹೇಗೆ ರಪ್ಪನೆ ಕೆಳಗೆ ಬೀಳುತ್ತೆ ಏನಾದ್ರೂ ಒಂದು ವಸ್ತು, ಆ ರೀತಿನಲ್ಲಿ ಅವನು ಹೊತ್ಕೊಂಡಿರ್ತಕ್ಕಂಥ ಪೀತಾಂಬರ ಏನಿದೆ ನೆಲಕ್ಕೆ ಬೀಳ್ತಾ ಇದೆ. ಆದ್ರೂ ಭಗವಂತನಿಗೆ ಅದ್ರ ಬಗ್ಗೆ ಅರಿವಿಲ್ಲ. ನಾನು ಅವನೇನ್ ಮಾಡಬೇಕು? ರಕ್ಷಣೆ ಮಾಡಬೇಕು. ದಯಾ ಸಮುದ್ರ. ಸಮುದ್ರ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣುವಷ್ಟು ದೂರ ಇರುತ್ತೆ ಅಲ್ವಾ? ಅಷ್ಟು ತರದಲ್ಲಿ ಭಗವಂತ ಕರುಣೆಯನ್ನು ಸುರಿಸ್ತಾ ಇದ್ದಾನೆ. ಆ ಕರುಣೆ ಭಾವದಿಂದ ಏನ್ ಮಾಡ್ತಾ ಇದ್ದಾನೆ? ಆ ಆನೆ ಹತ್ರ ಅವನು ಬರ್ತಾ ಇದ್ದಾನೆ. ಸಿಂಧು ಸುದೆ ಪತಿಯಲ್ಲಿ ಹೋದನೋ ಎಂತ ಮಂದಗಮನಿ ಬರಲು ಪುರವೆಲ್ಲ ತೆರಳೆ, ವಂದಿಸುತ್ತ ಗರುಡ ಗಂಧರ್ವೊಗ್ಗಿನಲ್ಲಿ ಅಂದಾಗ ಶಂಖ ಚಕ್ರವು ಕೂಡಿ ಬರಲು ನಾರಾಯಣ ಕೃಷ್ಣ. ಯಾವಾಗ ವಿಷ್ಣು ಈ ರೀತಿ ಹೋಗ್ತಾ ಇದ್ದಾನೆ ನೋಡಿ, ಲಕ್ಷ್ಮೀದೇವಿ, ಗರುಡ, ಗಂಧರ್ವರು, ಶಂಖ ಚಕ್ರ, ವಿಷ್ಣು ಯಾಕೆ ಇಷ್ಟೊಂದು ಸ್ಪೀಡ್ ಆಗಿ ಹೋಗ್ತಾ ಇದೆ ಅಂತ ಅವ್ರು ಏನ್ ಮಾಡ್ತಾರೆ? ವಿಷ್ಣುವನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಹರಿಯು ಗರುಡನೇರಿ ಕರಿಯತ್ತವಳು ಹರಪಾರ್ವತಿಯರು ನಂದಿಯನ ಕುಳಿತು ಶಿರವ ಮೇಲಿನ ಗಂಗೆ ತುಳುಕಾಡುತ್ತಿರಲು ಹರಬಂದ ಕೈಲಾಸಪುರದಿಂದ ಇಳಿದು ನಾರಾಯಣ ಕೃಷ್ಣ. ವಿಷ್ಣು
ಯಾವಾಗ ಆತುರಾತರದಿಂದ ಈ ರೀತಿ ಹೋಗ್ತಾ ಇರೋದನ್ನ ಶಿವ ಪಾರ್ವತಿಯನ್ನು ನೋಡ್ತಾರೋ ಅವರು ಕೂಡ ನಂದಿ ಮೇಲೆ ಆ ಜಾಗಕ್ಕೆ ಬರ್ತಾರೆ. ಈಗ ಬರ್ತಾ ಇರ್ಬೇಕಾದ್ರೆ ಶಿವನ ಮೇಲೆ ಇರ್ತಕ್ಕಂಥ ಗಂಗೆ ಕೂಡ ತುಡುಕಾಡ್ತಾ ಇದ್ದಂತೆ. ಅಷ್ಟು ಸ್ಪೀಡ್ ಆಗಿ ಬರ್ತಾ ಇದ್ದಾರೆ. ನಾವು ಹರಿಬರಿನಲ್ಲಿ ಹೋಗ್ತಾ ಇದ್ದಾನೆ ಬೈಕಲ್ಲಿ ಹೆಂಗ್ ಹೋಗ್ತಾ ಇರ್ತೀವಿ, ಸುರ್ರ ಅಂತ ಹೋಗ್ತಾ ಇರ್ತಿಲ್ಲ, ಪಕ್ಕದ ಏನಾಗುತ್ತೆ ಅಂತ ಅರಿವಿಲ್ಲ. ಆ ರೀತಿ ಭಗವಂತ ರಕ್ಷಣೆಗೆ ಧಾವಿಸ್ತಾನೆ. ಆಂಬುಲೆನ್ಸ್ ಹೋಗೋದೆಲ್ಲ ನೋಡಿದೀರಾ, ಅದಕ್ಕೆ ಸ್ಪೀಡ್ ನಮ್ ಕಣ್ಣಿಂದ ಕಾಣ್ತಾ ಇದ್ರೆ ಭಗವಂತ ನಮ್ಗೆ ಅರ್ಥ ಆಗದಿರೋಷ್ಟು ಸ್ಪೀಡಲ್ಲಿ ಬರ್ತಾರಂತೆ. ಭಗವಂತನ ಕೃಪೆ ಬೇಕೋ ಬೇಡವೋ? ಬೇಕಂದ್ರೆ ನಾವು ಯಾವ ಏನ್ ಮಾಡ್ಬೇಕು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ತೊಡೆಯ ಮೇಲಿನ ಗೌರಿ ದೇವಿಯರ ಸಹಿತ ಮುಡಿಯ ಮೇಲಿನ ಗಂಗೆ ತುಳುಕಾಡುತ್ತಿರಲು ಹರ ಪಾರ್ವತೀ ದೇವಿ ವೃಷಭವನ್ನೇರಿ ಹರಮಂದ ಕೈಲಾಸಪುರದಿಂದ ಇಳಿದು ನಾರಾಯಣ ಕೃಷ್ಣ. ಇದೆಲ್ಲ ನೋಡ್ತಾ ನೋಡ್ತಾ ಅವ್ರು ಏನ್ ಮಾಡ್ತಾರೆ, ಗೌರಿ ದೇವಿಯ ಸಹಿತರಾಗಿ ಶಿವನು ಕೂಡ ವೃಷಭ ಅಂದ್ರೆ ಏನು? ನಂದಿ ಅಲ್ವಾ? ವೃಷಭ ಅಂದ್ರೆ ಏನು ಅರ್ಥ? ನಂದಿ ಅಲ್ವಾ? ಸೊ ಅದನ್ನ ಹೇಳ್ಬಿಟ್ಟು ಶಿವ ಪಾರ್ವತಿಯರು ಕೂಡ ಕೈಲಾಸಪುರದಿಂದ ಕೆಳಗಿಳಿದು ಬರ್ತಾರಂತೆ. ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ ಸಹಿತ ದೇವಪುತ್ರಾದಿ ಸನಕಾದಿಗಳು ಕೂಡಿ ಸುಮ್ಮನೆ ನಾರದನಂದು ತಂದ ಧರ್ಮ ಸ್ವರೂಪವೆಲ್ಲ ನರೆದು ಬಂದರಂದು ನಾರಾಯಣ ಕೃಷ್ಣ. ಇವರೆಲ್ಲ ಬರೋದನ್ನ ನೋಡಿ ಎಲ್ಲಾ ಋಷಿಮುನಿಗಳು, ದೇವ ಪುತ್ರಾದಿ ಸನಕಾದಿ ಋಷಿಗಳು, ನಾರದರು, ಇಡೀ ಧರ್ಮದ ಸ್ವರೂಪ ಅಂತಿರ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿ ಬಂದೇನ್ ಮಾಡ್ತಾರೆ? ಕೆಳಗೆ ಬರ್ತಾರೆ. ಬಂದ ಚಕ್ರವನ್ನು ಕರಕಮಲದಲ್ಲಿ ತೆಗೆದು ಸಂಧಿಸಿಟ್ಟನ್ನು ಮಗರಿ ಹಲ್ಲು ಮುರಿವಂತೆ ಅಂದಾಗ ಅವನ ಶಾಪ ವಿಶ್ಯಾಪವಾಗಿ ಗಂಧರ್ವ ರೂಪದಲ್ಲಿ ನಿಂತಿದ್ದ ಮಗರೇ ನಾರಾಯಣ ಕೃಷ್ಣ. ಬಂದ ಮೇಲೆ ನಾರಾಯಣ ಏನ್ ಮಾಡಿದ್ರು? ಚಕ್ರನ ಬಿಟ್ಟ ತಕ್ಷಣ ಏನಾಗುತ್ತೆ? ಆ ಮೊಸಳೆಯ ಹಲ್ಲು ಕತ್ತರಿಸುತ್ತೆ. ಕತ್ತರಿದ ತಕ್ಷಣ ಏನಾಗುತ್ತೆ? ಅವನ ಶಾಪ ವಿಮೋಚನೆ ಆಗಿ ಅವನು ಗಂಧರ್ವನಾಗಿ ನಿಂತ್ಕೊಳ್ತಾನಂತೆ. ಹರಿಯ ಸಂದರ್ಶನವು ಮದಗಜಕ್ಕೆ ಸೋಕುತ್ತವೆ ಒದಗಿದವು ಶಂಖಚಕ್ರನಾಥಿ ಉತ್ತಪೀತಾಂಬರವು ಕಿರೀಟ ಕುಂಡರವು ಎಳೆದು ತುಳಸಿ ಮಾಲೆಗಳು ಕೊರಳೊಪ್ಪಿದವು ಶ್ರೀ ನಾರಾಯಣ ಕೃಷ್ಣ. ಯಾವಾಗ ಹರಿಯ ಸಂದರ್ಶನ ಆಗುತ್ತೋ ಆ ಆನೆಗೆ ಶಂಖ ಚಕ್ರ 4 ಕೈಗಳು, ವಿಷ್ಣು ರೂಪದ ತರನೇ ಆ ಆನೆ ಬದಲಾಗುತ್ತಂತೆ. ವಿಷ್ಣು ಹೆಂಗೆ ಇರುತ್ತೆ? ಶಂಖ ಚಕ್ರ 4 ಕೈನಲ್ಲಿ ಇದೆ ಅಲ್ವಾ? ಪೀತಾಂಬರ ಎಲ್ಲ ಉಟ್ಕೊಂಡಿದ್ದಾರೆ, ಕಿರೀಟ ಕೊಂಡಿರುತ್ತೆ. ವಿಷ್ಣು ನಾರಾಯಣನ ರೂಪದ ತರನೇ ಆಗಿ ಆ ಆನೆ ಬದಲಾಗುತ್ತೆ. ಸೊ ಇದರಲ್ಲಿ ಶಾಪ ಕೊಟ್ಟಾಗ ಏನಂತ ಹೇಳಿದ್ರು? ನೀನು ಆನೆ ಆಗ್ಬೇಕು ಅಂತ. ನೀನು ಯಾವಾಗ ಶಾಪ ವಿಮೋಚನೆ ಆಗುತ್ತೆ ಅಂತ ಪ್ರಶ್ನೆ ಆಗಿದ್ದಾಗ ಅವ್ರನ್ನ ಹೇಳಿದ್ರು? ಭಗವಂತನ ಸುದರ್ಶನ ದರ್ಶನ ಆದಾಗ, ಸುದರ್ಶನದಿಂದ ತಗಲಿದಾಗ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಹೇಗೆ ಅಂತ ಹೇಳಿದ್ರೆ, ಭಗವಂತನಿಗೂ ಅವನಿರ್ತಕ್ಕಂಥ ಅವನು ಉಪಯೋಗಿಸ್ತಕ್ಕಂಥ ಎಲ್ಲಾ ವಸ್ತುಗಳು ಏನು ಭಿನ್ನ ಇಲ್ಲ. ಸೊ ಯಾವಾಗ ಇಲ್ಲಿ ಆ ದರ್ಶನ ಆಗುತ್ತೋ ನಾರಾಯಣಂದು, ಅವನು ಕೂಡ ಅದೇ ರೀತಿಯಾಗಿ ವಿಷ್ಣುವಿನ ತರನೇ ರೂಪವನ್ನು ಅವನಲ್ಲಿ ಧರಿಸಿಕೊಂಡ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೋದು. ಜಯ ಜಗನ್ನಾಥ ಜಯ ವಿಶ್ವಮೂರ್ತಿ ಜಯ ಜಯ ಜನಾರ್ದನ ಜಯ ವಿಶ್ವರೂಪ ಜಯ ಸರ್ವೋತ್ತಮ ಕ್ಷೀರಾತಿಶಯನ ಜಯ ಬಿಂದು ಪದಗಳಿಗೆ ಬಂದು ಎರಗಿದನು ನಾರಾಯಣ ಕೃಷ್ಣ. ಯಾವಾಗ ಆ ನಾರಾಯಣನ ರೂಪ ಬಂತೋ ಅವಾಗ ಈ ಸ್ತುತಿಯನ್ನು ಹಾಡ್ತಾನೆ. ಜಗನ್ನಾಥ ಜಯ ವಿಶ್ವಮೂರ್ತಿ ಜಯ ಜನಾರ್ದನ ವಿಶ್ವರೂಪ ಸರ್ವೋತ್ತಮನೇ ಕ್ಷೀರಾತಿಶಯನೇ ಅಂತ ಹೇಳಿ ಏನ್ ಮಾಡ್ತಾರೆ? ಅವರಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಇಂದಿವನ ಭಾಗ್ಯವನ್ನು ನೋಡುವರು ಕೆಲರು, ಇಂದಿನ ಪತಿಯ ಕೊಂಡಾಡುವರು ಕೆಲರು, ಮಂದಾರ ಹೋಮಳೆ ಕರೆಯುತ್ತ ಸುರನು ದುಂದುಬಿ ವಾದ್ಯಗಳ ವೈಭವಗಳೆಲ್ಲವೂ ನಾರಾಯಣ ಕೃಷ್ಣ. ಇಂಥ ಭಾಗ್ಯವನ್ನ ಅದೇನು ಘಟನೆ ನಡೀತು ಅದೆಲ್ಲ ನೋಡಿ ಕೆಲವರು ಏನ್ ಮಾಡ್ತಾರೆ? ಇಂದ್ರಾಪತಿಯನ್ನ ಕೊಂಡಾಡ್ತಾರೆ, ಮಂದಾರ ಹೂಮಳೆಯನ್ನ ಸೋಲಿಸ್ತಾರೆ,
ದುಂದುಬಿ ವಾದ್ಯಗಳನ್ನೆಲ್ಲ ಸುರರು ಬಾರಿಸ್ತಾರೆ. ಅವಾಗೇನಾಗುತ್ತೆ, ಅಲ್ಲಿ ವೈಭವದ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಸಿರಿಸಹಿತ ಹರಿಯ ಗರುಡಾಗೇರಿಕೊಂಡು ಕೈಲಾಜನೊಡನೆ ವೈಕುಂಠಕ್ಕೆ ಬರಲು ಹರಪಾರ್ವತೀಯರು ಕೈಲಾಸಕ್ಕೆ ಕರಡೆ ಕರಕರದ ವಾಹನದಿ ಸುರರು ತೆರಳಿದರು. ನಾರಾಯಣ ಕೃಷ್ಣ. ಭಗವಂತ ಬಂದ ಕೆಲಸ ಆಯ್ತಾ ಇಲ್ವಾ ಅಲ್ಲಿ? ಆಯ್ತಾ? ಆಮೇಲೆ ಮಾಡ್ತಾನೆ ಭಗವಂತ ಲಕ್ಷ್ಮೀ ಸಹಿತ ವಾಪಸ್ ಹೊರಟ. ಯಾರ್ಯಾರು ಎಲ್ಲಿಂದ ಬಂದಿದ್ರು ಅವ್ರವ್ರ ಅಲ್ಲಿಗೆ ವಾಪಸ್ ಹೊರಟರು. ಅರ್ಥ ಆಯ್ತಾ? ಇದು ಸಿರಿ ಸಹಿತ ಲಕ್ಷ್ಮೀ ದೇವಿ ಸಹಿತ ನಾರಾಯಣ ಮತ್ತೆ ವಾಪಸ್ ಹೊರಟ. ಶಿವಪಾರ್ವತಿಯವರು ಕೈಲಾಸ ಪರ್ವತಕ್ಕೆ ಹೋದ್ರು. ಯಾರ್ಯಾರು ಯಾವಾಗ ವಾಹನದಲ್ಲಿ ಬಂದಿದ್ರು ಅದೇ ವಾಹನದಲ್ಲಿ ವಾಪಸ್ ಹೋದ್ರು. ಹೊತ್ತಾರೆ ಎದ್ದು ಈ ಕಥೆಯ ಕೇಳಿ ಸ್ವಪ್ನ ಸುಳ್ಬುದ್ಧಿ ದೊಡ್ಡ ಕಳೆಯುವುದು ಸರ್ಪಾರಿ ವಾಹನ ಧ್ಯಾನದೊಳಗಿರಲು ಸತ್ಸಂಗ ಸಾಯುಜ್ಯ ಪದವಿಯೊಳಗುವುದು. ನಾರಾಯಣ ಕೃಷ್ಣ. ಯಾರು ಬೆಳಗ್ಗೆ ಎದ್ದು ಈ ಕತೆ ಕೇಳ್ತಾರೋ ಅವರಿಗೆ ದುಸ್ವಪ್ನ ಬೀಳೋದಿಲ್ಲ. ಇನ್ನೊಂದು ದುರ್ಬುದ್ಧಿ, ದುರ್ವ್ಯಸನ ಇದೆಲ್ಲ ಕಳೆಯುತ್ತಂತೆ. ಯಾರಿಗಾದ್ರೂ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಅಥವಾ ನಮ್ಮಲ್ಲಿ ಕೆಟ್ಟ ಬುದ್ಧಿ ಇದೆ ಅಂದ್ರೆ, ಅಥವಾ ಕೆಟ್ಟ ಯೋಚನೆಗಳು ನಮ್ಮ ಒಳಗಡೆ ಇದೆ ಅಂದ್ರೆ, ನಾವು ದಿನನಿತ್ಯ ಗಜರಾಜನ ಸ್ತುತಿಯನ್ನು ನಾವು ಮಾಡಬೇಕಂತೆ. ಮತ್ತೆ ಸರ್ಫಾರಿ ವಾಹನನ, ಸರ್ಫಾರಿ ಅಂದ್ರೆ ಗರುಡನೆ, ಅವನ ಒಳಗಿನಾಗಿರ್ತಕ್ಕಂಥ ವಿಷ್ಣುವಿನ ನಾವು ಧ್ಯಾನ ಮಾಡ್ತಾ ಇದ್ರೆ ನಮಗೆ ಸತ್ಸಂಗ ಸಾಯುಜ್ಯ ಪದವಿ ದೊರಕುತ್ತದೆ ಅಂತ ಹೇಳ್ತಾರೆ. ಹರಿಯನೆ ಹರಿಯನೆನೆ 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 ಮನವೇ ಮರೆಯದರೆ ಮಾಧವನೆನೆ ಕಡ್ಯ ಮನವೇ ಹರಿಯನೆನೆದವರಿಗೆ ಪರಮ ಪದವಿ ಉಂಟು ಗರಿರಾಜ ವರದನ್ನ ಶರಣೆಂದು ಭಜಿಸು. ನಾರಾಯಣ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅಂತ ಯಾರು ನಾಮಸ್ಮರಣೆ ಮಾಡ್ತಾರೋ ಅವರಿಗೆ ಕರೆದು ಭಗವಂತ ತನ್ನ ಪದವಿಯನ್ನು ಕೊಡ್ತಾನೆ ಅಂತ ಈ ಸ್ಟ್ಯಾಂಡರ್ಡ್ ಅರ್ಥ. ನೆಕ್ಸ್ಟ್ ಜಯತು ಜಯತು ಧ್ರುವರಾಯಣಿ ವರದೆ ಪರಮಿತ್ರ ದೇವ ಜಯತು ಪ್ರಹ್ಲಾದ ಪರಮಿತ್ರ ದೇವ ಜಯತು ದ್ರೌಪದಿಯ ಅಭಿಮಾನ ಕಾಯ ದೇವ ಜಯತು ಜಯ ಹಯವದನ ಶ್ರೀ ವಾಸುದೇವ. ನಾರಾಯಣ ಕೃಷ್ಣ. ಸೊ ಧ್ರುವರಾಯನಿಗೆ ಕಾದವನು, ಪ್ರಹ್ಲಾದನಿಗೆ ರಕ್ಷಣೆ ಇತ್ತವನು, ದ್ರೌಪದಿಯ ಮಾನವನ್ನ ಕಾಪಾಡಿದವನು ಶ್ರೀ ವಾಸುದೇವ, ನಿನಗೆ ನಾನು ಶರಣಾಗುತ್ತೇನೆ ಅಂತ ಹೇಳ್ತಾರೆ. ಸೊ ಇದನ್ನೇ ಭಗವಂತ ಭಾಗವತನಲ್ಲಿ ಕಟ್ಟ ಕಡೆ ಹೇಳೋ ಮಾತು. ಈ ರೀತಿಯೆಲ್ಲ ಸ್ತುತಿ ಮಾಡಿದ ಮೇಲೆ ಸ್ವಯಂ ಭಗವಂತ ಹೇಳ್ತಾರೆ ಏನಂತ, ರಾತ್ರಿಯ ಕೊನೆಯಲ್ಲಿ, ಸರಿಯಾಗಿ ಕೇಳಿಸ್ಕೊಡ್ರಿ, ರಾತ್ರಿಯ ಕೊನೆಯಲ್ಲಿ ಬೆಳಗಿನ ಜಾವದಲ್ಲಿ ಪೂರ್ಣ ಏಕಾಗ್ರತೆಯಿಂದ ತನ್ನ ಮನಸ್ಸನ್ನು ನನ್ನ ರೂಪ ನಿನ್ನ ರೂಪ, ಯಾರು ಹೇಳ್ತಾ ಇದ್ರು, ಗಜರಾಜನಿಗೆ ಹೇಳ್ತಾ ಇರ್ತಕ್ಕಂಥ ಮಾತು, ನನ್ನ ರೂಪ ನಿನ್ನ ರೂಪ, ಈ ಸರೋವರ, ಈ ಪರ್ವತ, ನಾವು ಅವಾಗಲೆಲ್ಲ ಚರ್ಚೆ ಮಾಡಿದ್ವಲ್ಲ, ಮಂದಾರ ಪರ್ವತ, ತ್ರಿಕೂಟ ಪರ್ವತಗಳನ್ನ, ತೋಟಗಳು, ಬಿದಿರು ಕೊಂಬುಗಳು, ದೇವಲೋಕದ ವೃಕ್ಷಗಳು, ನನ್ನ ಬ್ರಹ್ಮನ ಹಾಗೂ ಶಿವನ ಧಾಮಗಳು, ಬೆಳ್ಳಿ ಬಂಗಾರ ಮತ್ತು ಕಪ್ಪಣದಿಂದ ನಿರ್ಮಿತವಾದ ತ್ರಿಕೂಟ ಪರ್ವತದ 3 ಶಿಖರಗಳು, ನನ್ನ ಅತ್ಯಾಹ್ಲಾದಕರವಾದ ಧಾಮ ಕ್ಷೀರಸಾಗರ, ನನ್ನ ಚಿಹ್ನೆ ಶ್ರೀವತ್ಸ, ಕೌಸ್ತುಭ ಮಣಿ, ವೈಜಯಂತಿ ಹಾರ, ಕೌಮೋದಕಿ ಗದೆ, ಸುದರ್ಶನ ಚಕ್ರ, ಪಾಂಚಜನ್ಯ ಶಂಖ, ನನ್ನ ವಾಹನವಾದ ಪಕ್ಷಿರಾಜ ಗರುಡ, ನನ್ನ ಶೈಲ್ಯ ಹಾಸಿಗೆ ಯಾವುದು, ಶೇಷನಾಗ, ಬ್ರಹ್ಮ ಶಿವ ಪ್ರಹ್ಲಾದ ಮತ್ಸ್ಯ ಕೂರ್ಮ ವರಾಹದಂತ ನನ್ನ ಅವತಾರಗಳು, ಶ್ರವಣ ಮಾಡುವವರಿಗೆ ಪುಣ್ಯ ಪ್ರಧಾನವಾದ ನನ್ನ ಅಪರಿಮಿತ ಸರ್ವ ಮಂಗಳಮಯ ಲೀಲೆಗಳು, ಸೂರ್ಯ ಚಂದ್ರ ಅಗ್ನಿ ಓಂಕಾರ ಮಂತ್ರ
ಪರಮ ಸತ್ಯ, ಸಮಗ್ರ ಪ್ರಕೃತಿ ತತ್ವ, ಗೋ ಬ್ರಾಹ್ಮಣರು, ಭಕ್ತಿ ಸೇವೆ, ಸೋಮ, ಕಶ್ಯಪರ ಪತ್ನಿಯರಾದ ದಕ್ಷರಾಜನ ಸಕಲ ಪೃಥ್ವಿಯರು, ಗಂಗಾ, ಯಮುನಾ, ಸರಸ್ವತಿ, ನಂದ ನದಿಗಳು, ಐರಾವತ ಎನ್ನುವ ಆನೆ, ಧ್ರುವ ಮಹಾರಾಜ, ಸಪ್ತ ಋಷಿಗಳು, ಸತ್ಪುರುಷರು ಇವರ ಮೇಲೆ ಕೇಂದ್ರೀಕರಿಸುವವರು ಸಕಲ ಪಾಪ ಫಲಗಳಿಂದ ಮುಕ್ತರಾಗುತ್ತಾರೆ. ನೀನು ಮಾಡಿದ ಸ್ತೋತ್ರಗಳನ್ನ ನನಗೆ ಅರ್ಪಿಸುವವರಿಗೆ ಅವರ ಜೀವಿತದ ಕೊನೆಯಲ್ಲಿ ದಿವ್ಯ ಲೋಕವಾದ ಶಾಶ್ವತವಾದ ಗೋಲೋಕವನ್ನು ನೀಡ್ತಾನೆ. ಹರಿ ಹರಿ ಹರಿ. ಸತ್ಪುರುಷರು ಹೇಳಿದರೆ ಸತ್ರ ಸಂಗಾನ ಇದೆ, ಭಗವಂತನ ದರ್ಶನ ಆಗುತ್ತೆ. ನಾವು ಹೊಸ ವರ್ಷದ ಈ ಸುಸಂದರ್ಭದಲ್ಲಿ ನಮ್ಮನ್ನು ನಾವು, ನಮ್ಮ ಜೀವನವನ್ನು ನಾವು ಗೃಹಸ್ಥರಾಗಿ ಹೇಗಿರಬೇಕು ಹಾಗೆ ಇದ್ದುಕೊಂಡೇ ನಮ್ಮ ಶರಣಾಗತ ಪ್ರಜ್ಞೆಯನ್ನ ಹೆಚ್ಚು ಮಾಡಿಕೊಳ್ಳೋದು ಸಂಕಲ್ಪ ಎಲ್ಲರಿಗೂ ಆಗ್ಲಿ ಅಂತ ಕೃಪೆನ ಭಗವಂತ ನಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಹೇಳಿ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೀನಿ. ಹರೇ ಕೃಷ್ಣ.